ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಗ್ಲೋಬಲ್ ಎಜುಕೇಷನ್ಗೆ ಸ್ವಾಗತ. ನಾವು ಹೋದ ವರ್ಷ ಬಿದ್ದಂಥ ಪ್ರಿವಿಯಸ್ ಇಯರ್ದಾಗ ಬಿದ್ದಂಥ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಹೋಗ್ತೀನಿ. ಇದೇ ಪ್ಯಾಟರ್ನ್ದಾಗ ನಿಮಗೆ ಕ್ವಶನ್ ಬರ್ತಾವ್ರಿ. ಆ ಥರ ಬಂದವ್ರೆ ಯಾವ ಥರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೋಡ್ರಿ. ಮೊದಲೇ ಕ್ವಶನ್ ಏನೈತಂದ್ರೆ, ಆರ್ ಸ್ಯಾಲ್ರಿ ಈಸ್ 30% ಹೈಯರ್ ದ್ಯಾನ್ ಎಸ್ ಸ್ಯಾಲ್ರಿ ಅಂದಾರ. ಏನಂದಾರ್ರಿ? ಆರ್ ಸ್ಯಾಲ್ರಿ ಎಸ್ ಸ್ಯಾಲ್ರಿಗಿಂತ 30% ಜಾಸ್ತಿ ಐತೆ ಅಂತ ಹೇಳ್ಯಾರ. ದ ಪರ್ಸೆಂಟ್ ದ್ಯಾಟ್ ಎಸ್ ಸ್ಯಾಲ್ರಿ ಈಸ್ ಲೆಸ್ ದೆನ್ ಆರ್ ಸ್ಯಾಲ್ರಿ ಅಂತ ಕೇಳ್ಯಾರ. ಹಂಗಾರ ಎಸ್ ಸ್ಯಾಲ್ರಿ ಆರ್ ಸ್ಯಾಲ್ರಿಗಿಂತ ಎಷ್ಟು ಕಡಿಮೆ ಐತೆ ಅಂತ ಕೇಳ್ಯಾರ, ಎಷ್ಟು ಪರ್ಸೆಂಟ್ ಕಡಿಮೆ ಐತೆ ಅಂತ ಕೇಳ್ಯಾರ. ಇಂಥ ಪ್ರಾಬ್ಲಮ್ ಬಂದ್ರೆ ಯಾವ ಥರ ಮಾಡೋದು ನೋಡ್ರಿ. ಪರ್ಸೆಂಟೇಜ್ ಮ್ಯಾಗಿನ ಪ್ರಾಬ್ಲಮ್. ಒಂದನೇ ಸೆಂಟೆನ್ಸ್ ಹೋದ್ರಿ, ಆರ್ ಸ್ಯಾಲ್ರಿ ಈಸ್ 30% ಹೈಯರ್ ದೆನ್ ಎಸ್ ಸ್ಯಾಲ್ರಿ ಅಂದಾರ. ಪೈಲ ಏನು ಮಾಡ್ಬೇಕ್ರಿ? ನಮ್ಗೆ 30% ಅಂದ್ರೆ ಏನು ಗೊತ್ತಾಗ್ಬೇಕು? 30% ಅಂದ್ರೆ 30 ಡಿವೈಡೆಡ್ ಬೈ 100. 30% ಅನ್ನು ಹೆಂಗೆ ಕನ್ವರ್ಟ್ ಮಾಡ್ತೀವ್ರಿ? 30% ಈ ಪರ್ಸೆಂಟೇಜ್ ತೆಗ್ದಿವಂದ್ರೆ ಡಿವೈಡ್ ಬೈ 100 ಬರ್ತೈತಿ. ಈ ಝೀರೋ ಹೋತು. ಏನು ಬರ್ತೈತಿ ಅಂದ್ರೆ 3/10 ಬರ್ತೈತಿ. 3/10 ಇವ್ನ ಹೆಂಗೆ ಇಟ್ಕೋದ ನೋಡ್ರಿ. ಎರಡು ಅದಾವ, ಒಂದು ಆರ್ ಐತಿ, ಇನ್ನೊಂದು ಎಸ್ ಐತಿ. ಇದ್ರಾಗ ಆರ್ ಯಾವ್ದ ಎಸ್ ಯಾವ್ದ ನೋಡ್ರಿ. ಆರ್ ಒಂದ ಎಸ್ ಒಂದ. ಇಲ್ಲಿ ಹೆಚ್ಚ ಕಡಿಮೆ ಅಂತ ಯಾವ್ದು ಅಂದಿರ್ತಾರಲ್ಲ, ಯಾವ್ದ್ರ ಬಗ್ಗೆ ವರ್ಣಿಸಿರ್ತಾರಲ್ಲ ಅದನ್ನ ಏನ್ ಕೆಳಗಿಂದ ಅದನ್ನ ಏನ್ ಮಾಡುದು, ಅದನ್ನ ಬಿಟ್ಟ ಬೇರೆದ ನೋಡುದ್ರಿ. ಇಲ್ಲಿ ಏನಂದಾರ, ಆರ್ ಸ್ಯಾಲ್ರಿ ಇಸ್ 30% ಹೈಯರ್ ಅಂದಾರು. ಆರ್ ಬಗ್ಗೆ ಹೇಳಾಕತ್ತಾರ. ಆರ್ನ ಸ್ಯಾಲ್ರಿ ಇಷ್ಟು ಹೆಚ್ಚೈತಿ, 30% ಹೆಚ್ಚೈತಿ ಅಂತ ಹೇಳಾಕತ್ತಾರು. ಅದನ್ನ ಬಿಡುದ್ರಿ ಅನ್ಕತಾನ. ಇನ್ನು ಯಾವ್ದು ಉಳಿತು? ಎಸ್ ಒಂದ ಉಳಿತಿಲ್ಲ. ಎಸ್ ಅಂದ್ರ ಕೆಳಗಿಂದ ಆಕತ್ರಿ. ಇಲ್ಲಿ ಆರ್ ಸ್ಯಾಲ್ರಿ ಹೆಚ್ಚೈತಿ ಅನ್ನಕತ್ತಾರು, ಅದಕ್ಕ ಅದನ್ನ ಬಿಡುದು. ಇನ್ನೇನ್ ಉಳಿತು? ಎಸ್ ಉಳಿತ್ಲ. ಅದಕ್ಕೆ ಎಸ್ ಅಂದ್ರೆ ಎಷ್ಟಾತ್ರಿ? 10 ಆತು. ಎಸ್ ಅಂದ್ರೆ ಎಷ್ಟಾಕತಿ? 10 ಆಕತಿ. ಇನ್ನು ಹೈಯರ್ ಒಂದಾರು, ಇನ್ನು ಲೆಸರ್ ಅಂದಾರು. ಹೈಯರ್ ಅಂದ್ರೆ ಏನ್ ಮಾಡಿದ್ರಿ? ಇವ್ನ ಎರಡು ಕೂಡ್ಸುದು. ಲೆಸರ್ ಅಂದ್ರ ಎದ್ರಾಗ ಇದನ್ನ ಕಳಿಯೋದು. ಹೈಯರ್ ಅಂದಾರ ಅಂದ್ರೆ ಎಸ್ ಆರ್ ಏನಕತಿ? ಆರ್ 10 + 3 ಎಷ್ಟಾಕತ್ತಾರ? 13 ಆಕತಿ. ಎಷ್ಟಾಕತ್ರಿ? 13 ಆತು. ನೋಡ್ರಿ ಕೆಳಗೆ ಇಲ್ಲಿ ಯಾವ್ದು ಹೆಚ್ಚು ಅಂದಿರ್ತಾರೋ ಅಥವಾ ಯಾವ್ದು ಕಡಿಮೆ ಅಂದಿರ್ತಾರೋ ಅದನ್ನ ಬಿಟ್ಟ ಉಳ್ಕೋದ್ ಏನ್ ಮಾಡುದು? ಕೆಳಗಿಂದ ಇಟ್ಕೋದಕ್ಕೆ. ಅಂದ್ರೆ ಎಸ್ ಎಷ್ಟು ಪಟ್ಟಾದ್ರಿ? 10 ಪಟ್ಟಾತು. ಹೈಯರ್ ಅಂದ್ರೆ ಇವನ್ ಕುಡ್ಸುದು. ಲೋವರ್ ಅಂದ್ರೆ ಇವನ್ ಕಳಿಯೋದು. 10ರಾಗ 3 ಕೂಡಿಸಿ ಎಷ್ಟಾತು? 13 ಆಕತ್ರಿ. ಅಂದ್ರ ಆರ್ ಎಷ್ಟಾತು? 13 ಆತು. ಎಸ್ ಎಷ್ಟಾತು? 10 ಆತು. ಇನ್ ಮುಂದೇನ್ ನೋಡ್ರಿ, ಅವ್ರ ಲೆಸ್ ಅನ್ಲಿ ಮೋರ್ ಅನ್ಲಿ ಏನು ತಿಳಿ ಕೆಡ್ಸ್ಬೇಡ್ರಿ. ಇಲ್ಲಿ ಲಾಸ್ಟಕ್ಕ ಲೆಸ್ ದೆನ್ ಅಥವಾ ಮೋರ್ ದೆನ್ ಕೂಡ ಒಂದು ಇದಿರ್ತೈತ್ರಿ. ಲೆಸ್ ದೆನ್ ಅಥವಾ ಮೋರ್ ದೆನ್ ಕೂಡ ಏನ್ ಇರ್ತೈತಿ ಅಂದ್ರ ಆರ್ ಇರ್ತೈತಿ, ಎಸ್ ಇರ್ತೈತಿ. ಲೆಸ್ ದೆನ್ ಮೋರ್ ದೆನ್ ಕೂಡ ಇದ್ದದ್ದು ಏನ್ ಮಾಡುದು ಅಂದ್ರ ಕೆಳಗಡೆ ಇಟ್ಕೋದು. ಲೆಸ್ ದೆನ್ ಕೂಡ ಏನೈತ್ರಿ? ಆರ್ ಐತಿ. ಆರ್ ಅಂದ್ರೆ ಎಷ್ಟೈತಿ? 13. ಆರ್ ಅಂದ್ರೆ ಎಷ್ಟ? 13. ಲೆಸ್ ದೆನ್ ಅಥವಾ ಮೋರ್ ದೆನ್ ಕೂಡ ಇದ್ದದ್ದು ಏನ್ ಇರ್ತೈತಿಲ್ಲ ಅದನ್ನ ಕೆಳಗಡೆ ಇಟ್ಕೋದು. ಮುಂದೆ ಏನಂದಾರಂದ್ರ ಆಮೇಲೆ ತಿಂಗ ಆಡೋದ್ರ ಡಿಫ್ರೆನ್ಸ್ ತೆಗಿದು. 13ರಾಗ 10 ಡಿಫ್ರೆನ್ಸ್ ತೆಗ್ರೆ ಎಷ್ಟತ್ರಿ? 3 ಆತ. ಪರ್ಸೆಂಟೇಜ್ ಕಂಡಿಡಿ ಅಂದಾರು, ಅದಕ್ಕೆ ಏನ್ ಮಾಡುದು? ಇಂಟು 100 ಮಾಡ್ಬೇಕು. ಪರ್ಸೆಂಟೇಜ್ ಕಂಡಿಡಿ ಅಂದ್ರೆ ಏನ್ ಮಾಡ್ಬೇಕ್ರಿ? ಇಂಟು 100 ಮಾಡ್ಬೇಕು. ಇಲ್ಲಿ ಏನೇನ್ ಆಕತ್ ನೋಡ್ರಿ, 100 ಇಂಟು 13 ಇದು ಹೋಗಿಲ್ಲ, 13 ಇದು ಹೋಗಾಗಿಲ್ಲ. ಅದಕ್ಕೆ 3 ಇಂಟು 100 ಏನಾಕತಿ? 300 ಆತ್ರಿ. ಏನಾಯ್ತು? 300 ಡಿವೈಡೆಡ್ ಬೈ 13. 13ರಲ್ಲೇ ನೋಡ್ರಿ ಕಡ್ತಾ ಹೊಡಿತ್ನು. ಇದನ್ನು ಇಟ್ಕೋದು ಗೊತ್ತಾತ ಅನ್ಕೋತ್ನು. ಇಲ್ಲಿ ಲಾಸ್ಟ್ ಲೈನ್ದಾಗ ಲೆಸ್ ದೆನ್ ಅಥವಾ ಮೋರ್ ದೆನ್ ಕೂಡ ಯಾವ್ದು ಇರ್ತೈತಿಲ್ಲ, ಇಲ್ಲಿ ಲೆಸ್ ದೆನ್ ಕೂಡ ಆರ್ ಐತಿ, ಅದನ್ನ ಕೆಳಗಡೆ ಇಟ್ಕೋದು. ಇವೆರಡತ್ರ ಡಿಫ್ರೆನ್ಸ್ ತೆಗೆದು ಮ್ಯಾಗ ಹಿಡಿದು ಇಂಟು 100. ಇವೆಲ್ಲ ಪ್ರಾಬ್ಲಮ್ ಸೇಮ್ ಇದ ಪ್ಯಾಟರ್ನ್ ಮಾಡ್ಬೇಕ್ರಿ. ನೆಕ್ಸ್ಟ್ 13ಲೇ ಕಟ್ತಾ ಹೊಡಿ. 13 ಒಂದ್ಲೆ 13 ಎರಡ್ಲೆ 26. 13 ಎರಡ್ಲೆ ಎಷ್ಟ್ರಿ? 26. 4 ಉಳಿತು. 4 ಉಳಿತು. 13 ಮೂರ್ಲೆ ಎಷ್ಟಾಕತ್ತಂದ್ರ 39 ಆಕತಿ. 13 ಮೂರ್ಲೆ ಎಷ್ಟಾಕತ್ರಿ? 39 ಆಕತಿ. ಎಷ್ಟು ಉಳಿತು? 1 ಉಳಿತು. ನೆಕ್ಸ್ಟ್ ಎಟ್ರಲ್ಲೇ ಕಡ್ತಾ ಹೊಡ್ಯಾಕ್ತಿದ್ವಿ? 13ಲೇ ಕಡ್ತಾ ಹೊಡ್ಯಾಕ್ತಿದ್ವಿ ಅಂದ್ರ ಅದ ಇಷ್ಟು ಬರ್ತೈತಿ ನೋಡ್ರಿ. 13 ಒಂದ್ಲೆ 13 ಎರಡ್ಲೆ 26. 4 ಉಳಿತೈತಿ. ಇಲ್ಲಿ ಎಷ್ಟು ಉಳಿತು? 4 ಉಳಿತು. ಇನ್ನೇನಾಯ್ತು? 40 ಆತು. 13 ಮೂರ್ಲೆ 39. ಎಷ್ಟು ಉಳಿತು? 1 ಉಳಿತು. ಒಂದನ್ನ ಮ್ಯಾಗ ಇಡ್ರಿ. ಎಷ್ಟರಲ್ಲೇ ಕಡ್ತಾ ಹೊಡ್ಯಾಕ್ತಿದ್ವಿ? 13ಲೇ ಕಡ್ತಾ ಹೊಡ್ಯಾಕ್ತಿದ್ವಿ. ಮುಂದೆ ಪರ್ಸೆಂಟೇಜ್ ಎಷ್ಟು ಆನ್ಸರ್ ಬರ್ತೈತಿ ಅಂದ್ರೆ 23 1/3 1/13% ಆಕತಿ. 23 ಇಂಟಿಜರ್ 1/13%. ಆನ್ಸರ್ ಯಾವ್ದಾಕತಿ? ನಮ್ದ ಆಪ್ಷನ್ ಎ ನಮ್ದ ಆನ್ಸರ್ ಆಕತಿ. ಆಪ್ಷನ್ ಎ ನಮ್ದ ಆನ್ಸರ್ ಆಕತಿ. ಮುಂದಿನ ಕ್ವಶನ್ ನೋಡ್ರಿ. 3 numbers ಆರ್ ಇನ್ ದಿ ರೇಷಿಯೋ 3:4:8. 3 ನಂಬರ್ಗಳು ಅದಾವು. ಯಾವ ಅನುಪಾತದಾಗ ಅದಾವ ಅಂದ್ರೆ ಒಂದು 3 ಪಟ್ಟೈತ್ರಿ, ಇನ್ನೊಂದು 4 ಪಟ್ಟೈತಿ, ಇನ್ನೊಂದು 8 ಪಟ್ಟೈತಿ. ಅಂಡ್ ದೇರ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಈಸ್ 192. ಅದ್ರದ ಲಸ ಎಷ್ಟೈತಿ ಅಂದ್ರ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ ಎಲ್ ಸಿ ಎಂ ಎಷ್ಟೈತಿ? 192 ಐತಿ. ದೆನ್ ವಾಟ್ ಈಸ್ ದ ಲಾರ್ಜೆಸ್ಟ್ ನಂಬರ್ ಕೇಳ್ಯಾರ. ಅದ್ರಾಗ ಲಾರ್ಜೆಸ್ಟ್ ನಂಬರ್ ಏನಂತ ಕಂಡಿಡಿ ಅಂದವ್ರು. ಇಂಥವ್ ಬಂದು ಅಂದ್ರೆ ಏನ್ ಮಾಡುದ್ರಿ? ಅವ್ರು ಏನೇನ್ ಕೊಟ್ಟಾರ ಬರ್ಕೋರಿ. ಎಲ್ ಸಿ ಎಂ ಎಷ್ಟು ಕೊಟ್ಟಾರು? ಎಲ್ ಸಿ ಎಂ 192 ಕೊಟ್ಟಾರ. ಎಲ್ ಸಿ ಎಂ ಎಷ್ಟು ಕೊಟ್ಟಾರೆ? 192 ಕೊಟ್ಟಾರ. ನೆಕ್ಸ್ಟ್ ರೇಷಿಯೋ ಕೊಟ್ಟಾರ. ನಂಬರ್ ರೇಷಿಯೋ ಏನೇನ್ ಕೊಟ್ಟಾರು?
ನಂಬರ್ ರೇಷಿಯೋ ಎಷ್ಟು ಕೊಟ್ಟಾರೋ 3:4:8. ಯಾವಾಗಲೂ ಎಲ್ ಸಿ ಎಮ್ ಕೊಟ್ಟು ಲಾರ್ಜೆಸ್ಟ್ ನಂಬರ್ ಅಂದ್ರೆ 8 ಪಟ್ಟಿದ್ದು ಲಾರ್ಜೆಸ್ಟ್ ನಂಬರ್ ಇರ್ಕತಿ. ಎಲ್ ಸಿ ಎಮ್ ಕೊಟ್ಟು ರೇಷಿಯೋ ಕೊಟ್ರ ಅಂದ್ರೆ ಪೈಲ ಏನು ಕಂಡುಹಿಡ್ಬೇಕಂದ್ರೆ ಎಚ್ ಸಿ ಎಫ್ ಕಂಡುಹಿಡ್ಬೇಕು. ಎಚ್ ಸಿ ಎಫ್ ಹೆಂಗೆ ಕಂಡುಹಿಡ್ಬೇಕಂದ್ರೆ ಇವು ಮೂರತ್ರದ್ದು ಪೈಲ ಎಲ್ ಸಿ ಎಮ್ ತಕ್ಕೋಬೇಕು. ಈ ಮೂರತ್ರ ರೇಷಿಯೋದು ಏನು ಮಾಡ್ಬೇಕ್ರಿ, ಎಲ್ ಸಿ ಎಮ್ ತಕ್ಕೋಬೇಕು. ಹೆಂಗೆ ತಕ್ಕೋದ್ರ 3, 4, 8 ಐತಿ. ಎಷ್ಟರಲ್ಲೇ ಹೋಗ್ತಾವ್ರೆ 4, 8 ಐತೆ ಅಂದ್ರೆ 4ರಲ್ಲೇ ತಗೊಂಡ್ರೆ 4 1 4 2 3 4 ಮ್ಯಾಗಿಲ್ಲ, ಅದಕ್ಕೆ 3ಕ್ಕೆ 3. ನೆಕ್ಸ್ಟ್ ಇನ್ನು 2ರಲ್ಲೇ ತಗೋನು 2 1 1ಕ್ಕೆ 1 3ಕ್ಕೆ 3. ನೆಕ್ಸ್ಟ್ 3 1 1 1 4 2 8 8 3 24. ಏನಾಕತಿ ಎಲ್ ಸಿ ಎಮ್ ಎಷ್ಟಾಕತ್ರಿ 24 ಆಕತಿ. ಎಲ್ ಸಿ ಎಮ್ ಎಷ್ಟಾಕತಿ 24 ಆಕತಿ. ಈಗ ಪೈಲ ಎಚ್ ಸಿ ಎಫ್ ಕಂಡುಹಿಡ್ಬೇಕು. ನಾವು ಏನು ಕಂಡುಹಿಡ್ಬೇಕ್ರಿ, ಎಚ್ ಸಿ ಎಫ್ ಹೆಂಗೆ ಕಂಡುಹಿಡಿತೀವಿ ಅಂದ್ರೆ ಭಾಳ ಈಸಿ ಐತ್ರಿ. ಅವ್ರು ಕೊಟ್ಟಿದ್ದು ಎಲ್ ಸಿ ಎಮ್, ಅವ್ರು ಏನು ಕೊಟ್ಟಿರ್ತಾರಲ್ಲ ಅವ್ರು ಕೊಟ್ಟಿದ್ದು ಎಲ್ ಸಿ ಎಮ್ ಎಷ್ಟು 192. ಅವ್ರು ಕೊಟ್ಟಿದ್ದು ಎಲ್ ಸಿ ಎಮ್ ಡಿವೈಡೆಡ್ ಬೈ ಈ ರೇಷಿಯೋದ ಎಲ್ ಸಿ ಎಮ್. ಈ ರೇಷಿಯೋದ ಎಲ್ ಸಿ ಎಮ್ ಎಷ್ಟು ಬತ್ರಿ 3 4 8 ಎಲ್ ಸಿ ಎಮ್ ಎಷ್ಟು ಬತ್ತು 3 4 8 ಎಲ್ ಸಿ ಎಮ್ 4 2 8 8 3 24. ಎಷ್ಟು ಬರ್ತೈತ್ರಿ ರೇಷಿಯೋದ ಎಲ್ ಸಿ ಎಮ್ 24 ಬರ್ತೈತಿ. ಎಷ್ಟರಲ್ಲೇ ಹೊಡ್ಯಾನು 12ರಲ್ಲೇ ಹೊಡ್ಯಾನು 12 2 12 1 12 7 ಉಳಿತು 72 ಅಂದ್ರೆ 12 6. ನೆಕ್ಸ್ಟ್ 2 1 2 8. ಎಚ್ ಸಿ ಎಫ್ ಎಷ್ಟು ಬರ್ತೈತ್ರಿ 8 ಬರ್ತೈತಿ. ಎಚ್ ಸಿ ಎಫ್ ಎಷ್ಟು ಬರ್ತೈತಿ 8 ಬರ್ತೈತಿ. ಇನ್ನು ಏನು ಬೇಕಂದ್ರೆ ಗ್ರೇಟೆಸ್ಟ್ ನಂಬರ್ ಕೇಳ್ಯಾರ. ಯಾವಾಗಲೂ ನೋಡ್ರಿ ಎಲ್ ಸಿ ಎಮ್ ಕೊಟ್ಟು ರೇಷಿಯೋ ಕೊಟ್ರಂದ್ರೆ ಏನು ಮಾಡಬೇಕು, ಪೈಲ ರೇಷಿಯೋದ ಎಲ್ ಸಿ ಎಮ್ ತೆಗಿಬೇಕು. ರೇಷಿಯೋದ ಎಲ್ ಸಿ ಎಮ್ ತೆಗೆದ್ರೆ ಎಷ್ಟು ಬರ್ತೈತಿ, ರೇಷಿಯೋದ ಎಲ್ ಸಿ ಎಮ್ ಎಷ್ಟು ಬರ್ತಂದ್ರೆ 24 ಬರ್ತೈತಿ. ರೇಷಿಯೋದ ಎಲ್ ಸಿ ಎಮ್ ಎಷ್ಟು ಬರ್ತದೆ 24. ಈ ರೇಷಿಯೋದ ಎಲ್ ಸಿ ಎಮ್ ತೆಗ್ದಾದ್ಮೇಲೆ ಎಚ್ ಸಿ ಎಫ್ ಕಂಡುಹಿಡ್ಬೇಕು. ಎಚ್ ಸಿ ಎಫ್ ಯಾಕೆ ಕಂಡುಹಿಡಿದತ್ತು ಹೇಳ್ತೀನಿ. ಎಚ್ ಸಿ ಎಫ್ ಹೆಂಗೆ ಕಂಡುಹಿಡಿತು, ಅವ್ರು ಕೊಟ್ಟಿದ್ದು ಎಲ್ ಸಿ ಎಮ್ ಡಿವೈಡೆಡ್ ಬೈ ರೇಷಿಯೋದ ಎಲ್ ಸಿ ಎಮ್ ಎಷ್ಟತ್ತು ಕಡ್ದಾಡ್ ಎಂಟ್ಲಿ 8 ಬರ್ತೈತ್ರಿ 8 ಬರ್ತೈತಿ. ಈಗ ನಮ್ಗೆ ಏನು ಬೇಕಾಯ್ತಿ, ಲಾರ್ಜೆಸ್ಟ್ ನಂಬರ್ ಬೇಕಾಯ್ತಿ. ಲಾರ್ಜೆಸ್ಟ್ ನಂಬರ್ ಅಂದ್ರೆ 8 ಪಟ್ಟು ಐತಿ. ಲಾರ್ಜೆಸ್ಟ್ ನಂಬರ್ ಬೇಕಾತಂದ್ರೆ 8 ಪಟ್ಟು ಐತ್ಲ, ಅದಕ್ಕೆ 8ಕ್ಕೆ ಎಚ್ ಸಿ ಎಫ್ಲೆ ಇಂಟು ಮಾಡಬೇಕು. ಲಾರ್ಜೆಸ್ಟ್ ನಂಬರ್ ಅಂದ್ರೆ 8 ಪಟ್ಟು ಐತಿ, ಅದಕ್ಕೆ ಎಚ್ ಸಿ ಎಫ್ಲೆ ಇಂಟು ಮಾಡಿದವ್ರು ಏನು ಬರ್ತೈತಿ, ನಮ್ಗೆ ನಂಬರ್ ಸಿಗ್ತೈತಿ 64. ಲಾರ್ಜೆಸ್ಟ್ ನಂಬರ್ ಕೇಳ್ರಂದ್ರೆ 64 ಬತ್ತು. ಒಂದ್ ವೇಳೆ ಸ್ಮಾಲೆಸ್ಟ್ ನಂಬರ್ ಕೇಳಿದ್ರೆ ಸ್ಮಾಲೆಸ್ಟ್ ನಂಬರ್ 2 ಪಟ್ಟು ಐತಿ 3 ಪಟ್ಟು ಐತಿ. 3 ಇಂಟು 1 ಪಟ್ಟು ಅಂದ್ರೆ 8 ಐತಿ. ಸಾರಿ ಎಚ್ ಸಿ ಎಫ್ 8 ಐತಿ 8 ಐತಿ. 3 8 ಎಷ್ಟು ಆಕತ್ರಿ 24 ಆಕತಿ. ಇದು ಸ್ಮಾಲೆಸ್ಟ್ ನಂಬರ್. ಲಾರ್ಜೆಸ್ಟ್ ನಂಬರ್ ಅಂದ್ರೆ 64, ಸ್ಮಾಲೆಸ್ಟ್ ನಂಬರ್ ಅಂದ್ರೆ 24 ಆಕತಿ. ಯಾವಾಗಲೂ ರೇಷಿಯೋಕ್ಕೆ ಎಚ್ ಸಿ ಎಫ್ಲೆ ಇಂಟು ಮಾಡಿದ್ರೆ ನಮ್ಗೆ ನಂಬರ್ ಸಿಗ್ತಾವೆ. ನಾವು ಎಚ್ ಸಿ ಎಫ್ ಬೇಕಾದ್ರೆ ಅವ್ರು ಕೊಟ್ಟಿದ್ದು ಎಲ್ ಸಿ ಎಮ್ಗೆ ರೇಷಿಯೋದ ಎಲ್ ಸಿ ಎಮ್ಲೆ ಡಿವೈಡ್ ಮಾಡಿದ್ರೆ ನಮಗೆ ಎಚ್ ಸಿ ಎಫ್ ಸಿಗ್ತೈತೆ. ಈ ಪ್ರೊಸೆಸ್ನ ಫಾಲೋ ಮಾಡ್ರಿ ಎಲ್ಲ ಕ್ವಶನ್. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ. ದ ಡಿಫರೆನ್ಸ್ ಬಿಟ್ವೀನ್ ದಿ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ಅ ಸರ್ಟನ್ ಸಮ್ ಅಟ್ ದ ರೇಟ್ ಆಫ್ 5% ಫಾರ್ 2 years ಈಸ್ 25 ಕೊಟ್ಟಾರ. ಏನು ಕೊಟ್ಟಾರ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಾರ. ಡಿಫರೆನ್ಸ್ ಎಷ್ಟು ಕೊಟ್ಟಾರಿ 25 ಕೊಟ್ಟಾರ. ಡಿಫರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತ್ರಿ 25 ಐತಿ. ಎಷ್ಟೈತ್ರಿ 25 ಐತಿ. ಮತ್ತೆ ಎಷ್ಟು ಇಯರ್ ಅಂತ ಕೊಟ್ಟಾರು, ಟೈಮ್ 2 years ಅಂತ ಕೊಟ್ಟಾರು. ಟೈಮ್ ಎಷ್ಟು ಕೊಟ್ಟಾರಿ 2 years ಅಂತ ಕೊಟ್ಟಾರು. ಮುಂದೆ ಮತ್ತೇನು ಕೊಟ್ಟಾರು, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರಿ 5% ಕೊಟ್ಟಾರು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರಿ 5% ಕೊಟ್ಟಾರಿ. ವಾಟ್ ಈಸ್ ದಿ ಅಮೌಂಟ್ ಅಂತ ಕೇಳಾರು. ವಾಟ್ ಈಸ್ ದಿ ಅಮೌಂಟ್ ಅಂದ್ರೆ ಪ್ರಿನ್ಸಿಪಲ್ ಕಂಡಿಡಿ ಅಂದರು. ಏನು ಕಂಡಿಡಿ ಅಂದ್ರೆ ಪ್ರಿನ್ಸಿಪಲ್ ಕಂಡಿಡಿ ಅಂದರು. ಪ್ರಿನ್ಸಿಪಲ್ ಯಾವ ಥರ ಕಂಡುಹಿಡಿತೀವಿ ನೋಡ್ರಿ, ಭಾಳ ಅಂದ್ರೆ ಭಾಳ ಈಸಿ ಐತಿ. ಒಂದು ಫಾರ್ಮುಲಾ ಯೂಸ್ ಮಾಡ್ತೇವೆ. ಏನು ಮಾಡ್ತೇವೆ, ಯಾವಾಗ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟು ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೇವೆ ಅಂದ್ರೆ ಡಿಫ್ರೆನ್ಸ್ ಈಕ್ವಲ್ ಟು ಈಸಿ ಭಾಳ ಐತ್ರಿ ಪ್ರಿನ್ಸಿಪಲ್ ಇಂಟು R/100 ಮ್ಯಾಗ ಟೈಮ್. ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡ್ ಬೈ 100 ಮ್ಯಾಗ ಟೈಮ್. ಡಿಫರೆನ್ಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡ್ ಬೈ 100 ಮ್ಯಾಗ ಟೈಮ್. ಡಿಫರೆನ್ಸ್ ಎಷ್ಟು ಕೊಟ್ಟಾರೋ 25 ಕೊಟ್ಟಾರೋ 25ಕ್ಕೆ 25 ಹಚ್ರಿ. ಪ್ರಿನ್ಸಿಪಲ್ ಗೊತ್ತಿಲ್ಲ, ಪ್ರಿನ್ಸಿಪಲ್ಗೆ ಪ್ರಿನ್ಸಿಪಲ್ ಹಚ್ರಿ. ರೇಟ್ ಆಫ್ ಇಂಟ್ರೆಸ್ಟ್ ಏನೈತೆ ಅಂದ್ರೆ 5% ಐತೆ. 5ಕ್ಕೆ 5 ಡಿವೈಡ್ ಬೈ 100ಕ್ಕೆ 100 ಮ್ಯಾಗ ಟೈಮ್ ಎಷ್ಟೈತೆ ಅಂದ್ರೆ 2 years ಐತಿ. 2ಕ್ಕೆ 2 ಹಚ್ರಿ. ಈಗ 25ಕ್ಕೆ 25 ಈಸ್ ಈಕ್ವಲ್ ಟು ಪಿ 5 1 ನೆಕ್ಸ್ಟ್ 5 2 0 5 20 ಬತ್ತು. ಮ್ಯಾಗ 1 ಬತ್ತು, ಕೆಳಗಡೆ 20 ಬತ್ತು. ಅದ್ರದ್ದು ಸ್ಕ್ವೇರ್ ನೋಡ್ರಿ. ಮುಂದೆ ಏನು ಆಕತ್ತೆ 25ಕ್ಕೆ 25 ಇಸ್ ಈಕ್ವಲ್ ಟು ಪಿ ಕ ಪಿ ಇಂಟು ಏನೈತೆ ಅಂದ್ರೆ 1 ಸ್ಕ್ವೇರ 1 ಯಾವಾಗಲೂ. ನೆಕ್ಸ್ಟ್ 20 ಸ್ಕ್ವೇರ್ ಏನಕ್ಕೈತೆ ಅಂದ್ರೆ ಈ ಸ್ಕ್ವೇರ್ ಇದು ಸ್ಕ್ವೇರ್ ಇದಕ್ಕೂ ಸಂಬಂಧಪಡ್ತೈತಿ, ಈ ಸ್ಕ್ವೇರ್ ಇದಕ್ಕೂ ಸಂಬಂಧಪಡ್ತೈತಿ. 1 ಸ್ಕ್ವೇರ್ 1, ಈ ಸ್ಕ್ವೇರ್ ಇದಕ್ಕೆ ಸಂಬಂಧಪಟ್ಟ ಅಂದ್ರೆ ಏನಾಕತ್ತೆ 400 ಆಯ್ತು. ಕೆಳಗಿಂದ ಏನಾಗ್ತದೆ 400 ಆಯ್ತು.
ನೆಕ್ಸ್ಟ್ ಈ ಡಿವೈಡೆಡ್ ಬೈ 400 ಇದ್ದತ್ತಂದ್ರೆ ಆ ಕಡೆ ಹೋತಂದ್ರೆ ಏನಾಕತಿ ಇಂಟು 400 ಆಕತಿ. 25 ಇಂಟು 400, 25 ಇಂಟು 400 ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್. ನೆಕ್ಸ್ಟ್ ಇಂಟು ಹೆಂಗೆ ಮಾಡೋದು ನೋಡ್ರಿ, ಪೈಲ 2 0 ಅದಾವು, 2 0ಗಳು ಹೊರಗಿಡ್ರಿ. ನೆಕ್ಸ್ಟ್ 4 5 ಎಷ್ಟಾಕತಿ ನೋಡ್ರಿ, 4 5 20, ಇಲ್ಲಿ 4 5 20, 4 2 10 ಪ್ಲಸ್ 2 ಎಷ್ಟಾಕತ್ರಿ 12 ನೋಡ್ರಿ, 2 0 0. ನೆಕ್ಸ್ಟ್ 4 5 20, 4 2 8, ಸಾರಿ 4 2 8 ಪ್ಲಸ್ ಇದೊಂದು 2, 4 2 8 ಆಕತಿ ಪ್ಲಸ್ ಇದೊಂದು 2 ಎಷ್ಟು ಆಕತಿ ಅಂದ್ರೆ 10 ಆಕತಿ. ಎಷ್ಟು ಆಕತ್ರಿ 10 ಆಕತಿ. ಹಂಗಾರೆ ಪ್ರಿನ್ಸಿಪಲ್ ಎಷ್ಟು ಬರ್ತೈತೆ ನಮ್ದು 10,000 ಬರ್ತದೆ. ಆ್ಯಕ್ಚುಲಿ ಅವ್ರು ಕೇಳಿದ ಅಮೌಂಟ್ ಅಲ್ಲ, ಪ್ರಿನ್ಸಿಪಲ್ ಕೇಳಿರ್ತಾರೆ. ಏನು ಕೇಳ್ಯಾರ ಅಂದ್ರೆ ಪ್ರಿನ್ಸಿಪಲ್ ಕೇಳ್ಯಾರ. ಏನು ಕೇಳ್ಯಾರ ಅಂದ್ರೆ ಪ್ರಿನ್ಸಿಪಲ್ ಎಷ್ಟು ಬರ್ತೈತೆ ಅಂದ್ರೆ 10,000 ಬರ್ತೈತಿ. ಆಪ್ಷನ್ ಸಿ ನಮ್ದು ಆನ್ಸರ್ ಆಕತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಏರಿಯಾ ಆಫ್ ದಿ ರೋಂಬಸ್ ಈಸ್ 500 ಸೆಂಟಿಮೀಟರ್. ಒಂದು ರೋಂಬಸ್ ಇದು ರಿಪೀಟ್ ಆಗಿದ್ದ ಕ್ವಶನ್ ಐತಿ. ಇದನ್ನ ನೋಡ್ಕೋರಿ, ಭಾಳ ಅಂದ್ರೆ ಭಾಳ ಈಸಿ ಐತಿ. ಒಂದ ಫಾರ್ಮುಲಾ ಯೂಸ್ ಮಾಡಿದ್ವಿ ಅಂದ್ರೆ ಗೊತ್ತಾಗ್ಬಿಡ್ತದೆ. ಏರಿಯಾ ಆಫ್ ದಿ ರೋಂಬಸ್ ಎಷ್ಟು ಕೊಟ್ಟಾರೋ 500 ಸೆಂಟಿಮೀಟರ್ ಸ್ಕ್ವೇರ್ ಆಗಬೇಕು. 500 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಾರ. ಏರಿಯಾ ಎಷ್ಟು ಕೊಟ್ಟಾರೋ 500 ಸೆಂಟಿಮೀಟರ್ ಸ್ಕ್ವೇರ್. ರೋಂಬಸ್ ಏರಿಯಾ ಎಷ್ಟು ಕೊಟ್ಟಾರೋ 500 ಸೆಂಟಿಮೀಟರ್ ಕೊಟ್ಟಾರು. ಇಫ್ ದ ಲೆಂತ್ ಆಫ್ ದಿ ಒನ್ ಆಫ್ ದ ಡಯಾಗನಲ್ ಎಷ್ಟು ಕೊಟ್ಟಾರು ಲೆಂತ್, ಒಂದು ಡಯಾಗನಲ್ ಎಷ್ಟೈತೆ ಅಂದ್ರೆ 25 ಸೆಂಟಿಮೀಟರ್ ಐತಿ. ಒಂದು ಡಯಾಗನಲ್ ಎಷ್ಟೈತಿ 25 ಸೆಂಟಿಮೀಟರ್ ಐತಿ. ದೆನ್ ಫೈಂಡ್ ದಿ ದೆನ್ ಅದರ್ ಡಯಾಗನಲ್ ವಿಲ್ ಬಿ, ಅಂದ್ರೆ ಎರಡನೇ ಡಯಾಗನಲ್ ಎಷ್ಟು ಆಕೈತೆ ಅಂತ ಕೇಳ್ಯಾರ. ಒಂದು ಡಯಾಗನಲ್ ಎಷ್ಟೈತಿ 25 ಸೆಂಟಿಮೀಟರ್ ಐತಿ. ಎರಡನೇ ಡಯಾಗನಲ್ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಏರಿಯಾ ಎಷ್ಟೈತ್ರಿ 500 ಸೆಂಟಿಮೀಟರ್ ಸ್ಕ್ವೇರ್. ಏರಿಯಾ ಎಷ್ಟೈತಿ 500 ಸೆಂಟಿಮೀಟರ್ ಸ್ಕ್ವೇರ್. ಒಂದು ಡಯಾಗನಲ್ ಎಷ್ಟೈತಿ 25 ಸೆಂಟಿಮೀಟರ್. ಎರಡನೇ ಡಯಾಗನಲ್ ನಮ್ಗೆ ಗೊತ್ತಿಲ್ಲ. ಹೆಂಗೆ ಕಂಡುಹಿಡಿದ್ರಿ? ಈಸಿ ಫಾರ್ಮುಲಾ ಐತಿ. ಏರಿಯಾ ಆಫ್ ರೋಂಬಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಡಯಾಗನಲ್ದಾಗ ಏರಿಯಾ ಆಫ್ ರೋಂಬಸ್ ಏನಾಕೈತೆ ಅಂದ್ರೆ ನೋಡ್ರಿ, ಇಂಪಾರ್ಟೆಂಟ್ ಫಾರ್ಮುಲಾ. ಏರಿಯಾ ಆಫ್ ರೋಂಬಸ್ ಇಸ್ ಈಕ್ವಲ್ ಟು ಏನಾಕೈತೆ ಅಂದ್ರೆ 1/2 ಇಂಟು ಡಯಾಗನಲ್ 1 ಇಂಟು ಡಯಾಗನಲ್ 2. ನಮಗೆ ಏನೇನು ಕೊಟ್ಟಾರ ಅದನ್ನ ಹಾಕೋರಿ. ಏರಿಯಾ ಆಫ್ ರೋಂಬಸ್ ಎಷ್ಟು ಕೊಟ್ಟಾರು 500 ಕೊಟ್ಟಾರ. ಈಸ್ ಈಕ್ವಲ್ ಟು ಈ 1/2 ಕ 1/2 ಇಂಟು ಡಯಾಗನಲ್ 1 ಎಷ್ಟೈತ್ರಿ 25 ಐತಿ. ಎಷ್ಟೈತಿ 25 ಇಂಟು ಕ ಇಂಟು ಡಯಾಗನಲ್ 2 ಎಷ್ಟೈತಿ ಗೊತ್ತಿಲ್ಲ, D2 ಹಂಗ ಸರ್. ಈ 2 ಡಿವೈಡ್ ಇದ್ದದ್ದು ಆ ಕಡೆ ಹೋಗ್ತಾನೆ ಏನಕತಿ ಇಂಟು ಹಾಕತಿ. ಏನಕತ್ರಿ ಇಂಟು ಹಾಕತಿ. ಇಂಟು ಆಗಿ 500 ಇಂಟು 2. ಈ 25 ಇಂಟು ಇತ್ತಂದ್ರೆ ಆ ಕಡೆ ಹೋಗ್ತಾನೆ ಏನಕತಿ ಡಿವೈಡ್ ಆಕತ್ರಿ. ಏನಕತಿ ಡಿವೈಡ್ ಬೈ 25 ಈಕ್ವಲ್ ಟು ಇಲ್ಲಿ ಏನು ಹೋಯ್ತು D2 ಅಷ್ಟ ಉಳಿತು. ಇನ್ನು ನೋಡ್ರಿ ಮುಂದೆ ಏನು ಮಾಡೋದು. 500 ಎರಡ್ಲೆ 1,000, 500 ಎರಡ್ಲೆ 1,000 ಡಿವೈಡ್ ಬೈ 25 ಈಸ್ ಈಕ್ವಲ್ ಟು D2. 25 ಕಡ್ತಾ ಹೋಗತ್ ನೋಡ್ರಿ, ಹೆಂಗೆ ಕಡ್ತಾ ಹೊಡಿದ್ನು. 25 ಒಂದ್ಲೆ 25 4 1 100, ಈ 0ಕ್ಕ 0. ಹಂಗಾರೆ ಎಷ್ಟು ಬರ್ತೈತ್ರಿ ಡಯಾಗನಲ್ 2 40 ಸೆಂಟಿಮೀಟರ್ ಬರ್ತೈತಿ. ಡಯಾಗನಲ್ 2 ಎಷ್ಟು ಬರ್ತೈತಿ 40 ಸೆಂಟಿಮೀಟರ್. ನಮ್ದು ಆನ್ಸರ್ ಯಾವ್ದಾಕತ್ತಾರೆ ಆಪ್ಷನ್ ಸಿ ನಮ್ದು ಆನ್ಸರ್ ಆಕತಿ. ನೆಕ್ಸ್ಟ್ ಕ್ವಶನ್ ಏನೈತೆ, ಇಫ್ ಸಮ್ ಆಫ್ ಮನಿ ಈಸ್ ಡಬಲ್ ಇನ್ 10 years. ಒಂದು ಅಮೌಂಟ್ ಏನಕತ್ತೆ ಅಂದ್ರೆ ಡಬಲ್ ಆಕತಿ. ಎಷ್ಟು ವರ್ಷನಾಗ 10 ವರ್ಷನಾಗ ಅಟ್ ಅ ಪರ್ಟಿಕ್ಯುಲರ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್. ಯಾವುದೋ ಒಂದು ರೇಟ್ ಒಳಗೆ ಜಾಸ್ತಿ ಆಕತಿ. ಏನೇನು ಕೊಟ್ಟಾರ ನೋಡ್ರಿ, ಡಬಲ್ ಆಕತ್ತಂದಾರು ಎಷ್ಟು ವರ್ಷ ಒಳಗಂದ್ರೆ ಟೈಮ್ ಕೊಟ್ಟಾರ. ಎಷ್ಟು ಕೊಟ್ಟಾರು 10 ವರ್ಷ ಕೊಟ್ಟಾರ. ಟೈಮ್ ಎಷ್ಟು ಕೊಟ್ಟಾರಿ 10 ವರ್ಷ. ಎಟ್ ಅ ಪರ್ಟಿಕ್ಯುಲರ್ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಪರ್ಟಿಕ್ಯುಲರ್ ಅಂದಾರು ಗೊತ್ತಿಲ್ಲ, ಕಂಡಿಡಿದು. ದೆನ್ ಇನ್ ಹೌ ಮಚ್ ಟೈಮ್ ವಿಲ್ ದಿಸ್ ಮನಿ ಟ್ರಿಪಲ್ ಎಟ್ ದಿ ಸೇಮ್ ರೇಟ್. ಅಂದ್ರೆ ಅದ ಸೇಮ್ ರೇಟ್ದಾಗ ಎಷ್ಟು ವರ್ಷನ್ಯಾಗ ಟ್ರಿಪಲ್ ಆಕತಿ ಅಂತ ಕೇಳ. ದೆನ್ ಇನ್ ಹೌ ಮಚ್ ಟೈಮ್ ವಿಲ್ ದಿಸ್ ಅಮೌಂಟ್ ಟ್ರಿಪಲ್ ಎಟ್ ದಿ ಸೇಮ್ ರೇಟ್. ಅದ ಸೇಮ್ ರೇಟ್ ಒಳಗೆ ಅಂದ್ರೆ ಇಲ್ಲಿ ರೇಟ್ ಕಂಡಿಡಿದು ಅದ ಸೇಮ್ ರೇಟ್ದಾಗ ಟ್ರಿಪಲ್ ಆಗ್ಬೇಕು. ಏನ ಮಾಡೋದು ಅಂದ್ರೆ ರೀ, ಇಫ್ ಸಮ್ ಆಫ್ ಮನಿ ಡಬಲ್ ಆತಂದ್ರೆ ಯಾವ ತರ ಮಾಡೋದು ನೋಡ್ರಿ. ಡಬಲ್ ಆತಂದ್ರೆ ನಮಗೆ ಏನ್ ಕೇಳ್ಯಾರು, ಇಲ್ಲಿ ಟೈಮ್ ಕೊಟ್ಟಾರು, ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ಯಾರ. ಇಲ್ಲಿ ಪೈಲ ರೇಟ್ ಆಫ್ ಇಂಟ್ರೆಸ್ಟ್ ಡಬಲ್ ಆಗಿತ್ತಂದ್ರೆ ಏನ್ ಮಾಡೋದು ಅಂದ್ರೆ 100 ಟೈಮ್ಲೆ ಡಿವೈಡ್ ಮಾಡಿದ್ರೆ ರೇಟ್ ಸಿಗ್ತತಿ. ಯಾವಾಗಲೂ ಡಬಲ್ ಆಗಿತ್ತಂದ್ರೆ ಇದು ಯಾವ ಕೇಸ್ ರೀ, ಡಬಲ್ ಆಗಿತ್ತಂದ್ರೆ 100 ಟೈಮ್ಲೆ ಡಿವೈಡ್ ಮಾಡಿದ್ವಿ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತೈತಿ. ನೀವು ಡಿವೈಡ್ ಮಾಡಿ ನೋಡ್ರಿ. ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 100 ಡಿವೈಡ್ ಬೈ ಟೈಮ್ ಎಷ್ಟೈತಿ 10 ವರ್ಷ ಐತಿ. ಈ 0 ಹೊತ್ತಂದ್ರೆ 10%. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತ್ರಿ 10% ಐತಿ. ಇನ್ನು ಅದ ಸೇಮ್ ಅಮೌಂಟ್ ಟ್ರಿಪಲ್ ಆಗಕ್ಕ ಸೇಮ್ ರೇಟ್ ಒಳಗೆ ಇದರ ರೇಟ್ ಒಳಗೆ ಎಷ್ಟು ವರ್ಷ ತಗೋತೈತಿ ಕೇಳ್ಯಾರ. ದೆನ್ ಇನ್ ಹೌ ಮಚ್ ಟೈಮ್ ಅಂದ್ರೆ ಎಷ್ಟು ವರ್ಷ ಒಳಗೆ ವಿಲ್ ದಿಸ್ ಮನಿ ಅಂದ್ರೆ ಅದ ಸೇಮ್ ಮನಿ ಟ್ರಿಪಲ್ ಎಟ್ 3 ಪಟ್ಟು ಆಗಕ್ಕ ಎಷ್ಟು ಸೇಮ್ ರೇಟ್ದಾಗ ಎಷ್ಟು ಟೈಮ್ ತಗೋತೈತಿ ಕೇಳ್ಯಾರು. ನೋಡ್ರಿ,
ಟ್ರಿಪಲ್ ಆತಂದ್ರೆ ಯಾವ ತರ ಮಾಡೋದು ನೋಡ್ರಿ. ಟ್ರಿಪಲ್ ಆತಂದ್ರೆ ಏನ್ ಕೇಳ್ಯಾರ, ಟೈಮ್ ಕೇಳ್ಯಾರ. ಟೈಮ್ ಅನ್ನ ಬೇಕಾದ್ರೆ ಏನ್ ಮಾಡುದು, ಇದ 100ಕ್ಕ ರೇಟ್ಲೆ ಡಿವೈಡ್ ಮಾಡುದು. ಹಾ, ಟೈಮ್ ಬೇಕಾದ್ರೆ ರೇಟ್ಲೆ ಡಿವೈಡ್ ಮಾಡುದು, ರೇಟ್ ಬೇಕಾದ್ರೆ ಟೈಮ್ಲೆ ಡಿವೈಡ್ ಮಾಡುದು. ಆದ್ರೆ ಟ್ರಿಪಲ್ ಆಗಿತ್ತಂದ್ರೆ ಏನ್ ಮಾಡುದು ಅಂದ್ರೆ ಟ್ರಿಪಲ್ಕ 1 ಮೈನಸ್ ಮಾಡ್ರ, ಇಲ್ಲಿ ಡಬಲ್ ಆಗೈತೆ ಅಂದ್ರೆ 2ಕ್ಕೆ 1 ಮೈನಸ್ ಮಾಡ್ರೆ ಇಲ್ಲಿ ಇಂಟು 1 ಇರ್ತತಿ, ಏನು ವ್ಯತ್ಯಾಸ ಬೀಳಂಗಿಲ್ಲ. 2ಕ್ಕೆ ಇಂಟು 1 ಮಾಡಿದ್ವಿ ಅಂದ್ರೆ 2ಕ್ಕೆ 1 ಮೈನಸ್ ಮಾಡ್ರೆ 1 ಆಕತಿ, 1ರಲ್ಲಿ ಇದಕ್ಕೆ ಇಂಟು ಮಾಡ್ರೆ ಅದ ಉಳಿತೈತಿ. ಟ್ರಿಪಲ್ ಅಂದ್ರೆ ಅದಕ್ಕೆ 1 ಮೈನಸ್ ಮಾಡುದು, 3ಕ್ಕೆ 1 ಮೈನಸ್ ಮಾಡ್ರೆ 2, ಆ 2ನ್ನ ಇಲ್ಲಿ ಇಂಟು ಮಾಡುದು. 2ನ್ನ ಏನ್ ಮಾಡಿದ್ರೆ ಟ್ರಿಪಲ್ ಆಗಿತ್ತಂದ್ರೆ ಇಂಟು 2 ಮಾಡುದು, 4 ಪಟ್ ಆಗಿತ್ತಂದ್ರೆ ಇಂಟು 3 ಮಾಡುದು, ಒಂದ್ ಕಡಿಮೆ ಇಲ್ಲಿ. ನೆಕ್ಸ್ಟ್ 5 ಪಟ್ ಆಗಿತ್ತಂದ್ರೆ ಇಂಟು 4 ಮಾಡಿದ್ರಿ. ಈಗ ಏನ ಟೈಮ್ ಕೇಳ್ಯಾರು, ಟೈಮ್ ಇಸ್ ಈಕ್ವಲ್ ಟು 2 ಇಂಟು 100, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಂದೈತಿ, 10 ಬಂದೈತಿ. ಈ 0 2 ಹತ್ಲೆ ಎಷ್ಟು ಆಕತ್ತೆ, 20 ಆಕತಿ. ಟೈಮ್ ಎಷ್ಟು ಇಯರ್ ಅಂದ್ರೆ 20 ಇಯರ್ಸ್. ಎಷ್ಟು ಇಯರ್ದಾಗ ಇದಾಕತ್ರಿ, 20 ವರ್ಷನಾಗ. ಎಷ್ಟು ವರ್ಷನಾಗ ಇದಾಕತಿ ಅಂದ್ರೆ 20 ವರ್ಷನಾಗ ಟ್ರಿಪಲ್ ಆಕತ್, ಸೇಮ್ ಅಮೌಂಟ್ ನೋಡ್ರಿ. ಡಬಲ್ ಆಗಿತ್ತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬೇಕಾದ್ರೆ ಟೈಮ್ಲೆ ಡಿವೈಡ್ ಮಾಡುದು. ನೆಕ್ಸ್ಟ್ ಇಲ್ಲಿ ಇಂಟು 1 ಮಾಡ್ಬೇಕು. ಡಬಲ್ ಆಗಿತ್ತಂದ್ರೆ ಇಂಟು 1, ಟ್ರಿಪಲ್ ಆಗಿತ್ತಂದ್ರೆ ಇಂಟು 2, ಈ ತರ ಮಾಡ್ರಿ. 4 ಪಟ್ ಆಗಿತ್ತಂದ್ರೆ ಇಂಟು 3 ಮಾಡುದು. ನೆಕ್ಸ್ಟ್ ಟೈಮ್ ಬೇಕಾಗಿತ್ತಂದ್ರೆ 100ಕ್ಕ ರೇಟ್ಲೆ ಡಿವೈಡ್ ಮಾಡುದು. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ. ಹೌ ಮಚ್ ವಿಲ್ ಏರಿಯಾ ಆಫ್ ದಿ ಸ್ಕ್ವೇರ್ ಇನ್ಕ್ರೀಸಸ್ ಇಫ್ ಈಚ್ ಸೈಡ್ ಈಸ್ ಇನ್ಕ್ರೀಸಸ್ ಬೈ 30%? ಏರಿಯಾ ಎಷ್ಟು ಹೆಚ್ಚಾಕೈತೆ ಅಂತ ಕೇಳ್ಯಾರ. ಪ್ರತಿಯೊಂದು ಸೈಡ್ 30% ಹೆಚ್ಚಾತಂದ್ರ ಒಂದು ಸ್ಕ್ವೇರ್ದ ಅಂದ್ರೆ ಒಂದು ಚೌಕದ ಏರಿಯಾ ಎಷ್ಟು ಹೆಚ್ಚಾಕೈತೆ ಅಂತ ಕೇಳಾರು. ಇಂಥ ಪ್ರಾಬ್ಲಮ್ ಅಂದ್ರೆ ಯಾವ ತರ ಮಾಡೋದು ನೋಡ್ರಿ. ಪೈಲ 30% ಅಂದಾರೆ, 30% ಅಂದ್ರೆ ಏನಂತ ಬರ್ಕೋರಿ. 30% ಅಂದ್ರೆ ಗೊತ್ತಾಗ್ಬೇಕು. 30% ಅಂದ್ರೆ ಪೈಲ 30% ಅಂತ ತಿಳ್ಕೊಂಡು, 30% ಅಂದ್ರೆ 30ಕ್ಕೆ 30 ಪರ್ಸೆಂಟೇಜ್ ಹೋತಂದ್ರೆ ಡಿವೈಡ್ ಬೈ ಏನ್ ಬರ್ತದ್ರಿ, 100 ಬರ್ತದೆ. ಈ 0 ಹೋತಂದ್ರೆ ಏನ್ ಬತ್ತು, 3/10 ಬತ್ತು. ಎಷ್ಟು ಬತ್ರಿ, 3/10. 30% ಅಂದ್ರೆ 3/10 ಗೊತ್ತ. ನೆಕ್ಸ್ಟ್ ಏರಿಯಾ ಆಫ್ ದಿ ಸ್ಕ್ವೇರ್ ಬರೀತಾರೆ. ಏರಿಯಾ ಆಫ್ ಸ್ಕ್ವೇರ್ ಇದ್ರ ಅರ್ಥ ಪೈಲ 10 ಇತ್ತು, ಈಗ 3 ಪಟ್ ಹೆಚ್ಚಾಗತೈತಿ. 10 ಇತ್ತು, ಈಗ ಎಷ್ಟು ಹೆಚ್ಚಾಗತೈತಿ, 3 ಪಟ್ ಹೆಚ್ಚಾಗತೈತಿ. ಮತ್ತೆ ಏರಿಯಾ ಆಫ್ ದಿ ಸ್ಕ್ವೇರ್ ಅಂದ್ರೆ ಏನ, ಸೈಡ್ ಇಂಟು ಸೈಡ್. ಏರಿಯಾ ಆಫ್ ದಿ ಸ್ಕ್ವೇರ್ ಏನ ಸೈಡ್ ಇಂಟು ಸೈಡ್ ಅಂದ್ರೆ ಸೈಡ್ 2 ಸಲ ಹೆಚ್ಚಾಕೈತೆ ಅಂದಂಗ. ಸೈಡ್ 2 ಸಲ ಹೆಚ್ಚಾಕತ್ರಿ, 2 ಸಲ ಹೆಚ್ಚಾಕತ್ತೆ. 2 ಸಲ ಹೆಚ್ಚಾಕತ್ತೆ ಅಂದ್ರೆ ಬರ್ಕೋರಿ ಪೈಲ್ ಇನಿಷಿಯಲ್ ಫೈನಲ್ ಯಾವ ತರ ಬರ್ಕೋದ್ ನೋಡಿ. ಸೈಡ್ಗಳು 2 ಸಲ ಅದಾವು, 2 ಸಲ ಅದಾವ್ರಲ್ಲ, ಸೈಡ್ಗಳು 2 ಸಲ ಅದಾವ, ಅದಕ್ಕೆ ಏನಕೈತಿ ಸೈಡ್ ಇಂಟು ಸೈಡ್. ನೆಕ್ಸ್ಟ್ ಪೈಲ ಇನಿಷಿಯಲ್ ಎಷ್ಟಿತ್ತು, ಇನಿಷಿಯಲ್ 10 ಇತ್ತು. ಈಗ ಎಷ್ಟಾಗೈತಿ, ಹೆಚ್ಚಾಗೈತಿ ಅಂದ್ರೆ 10 ಇದ್ದದ 13 ಆಗೈತಿ. ಎಷ್ಟಾಗೈತ್ರಿ, 13 ಆಗೈತಿ. ಯಾಕಂದ್ರೆ ಇನ್ಕ್ರೀಸಸ್ ಅಂದಾರಲ್ಲ, ಏರಿಯಾ ಆಫ್ ದ ಸ್ಕ್ವೇರ್ ಇಫ್ ಇನ್ಕ್ರೀಸಸ್ ಈಚ್ ಸೈಡ್ ಏನಾಗತೈತಿ, ಇನ್ಕ್ರೀಸ್ ಆಗತೈತಿ. ಅದಕ್ಕೆ ಏನಕತಿ ಏರಿಯಾ 2 ಸಲ ಹೆಚ್ಚಾಕತಿ. ಯಾಕಂದ್ರೆ ಸೈಡ್ಗಳು 2 ಸಲ ಹೆಚ್ಚಾಗತ್ತವ. ಈಗ 1ನೇ ಸೈಡ್ ಹೆಚ್ಚಾತ್ರಿ, ಈ ಸೈಡ್ 10 ಇದ್ದದ್ದು 13 ಆಯ್ತು. ಇನ್ನೊಂದ್ ಸೈಡ್ ಅದು 10 ಇದ್ದದ್ದು 13 ಆಕತಿ. 2 ಸೈಡ್ಗಳು ಅದಾವಲ್ಲ, ಅದಕ್ಕೆ 10 ಇದ್ದದ್ದು 13 2 ಸಲ ಬರ್ಕೋದು. ಈಗ ನೋಡ್ರ ಪೈಲ ಎಷ್ಟಿತ್ತು, 10 ಹತ್ಲೆ ಎಷ್ಟಾಕತಿ, 100. 13 13ಲೆ 169. ಇದ್ರ ಅರ್ಥ ಏರಿಯಾ ಸೈಡ್ ಇಂಟು ಸೈಡ್ ಏನ್ ಬರ್ತೈತಿ, ಇಲ್ಲೊಂದ್ ಸೈಡ್ ಇವೆರಡು ಇಂಟು ಬರ್ರಿ. ಮತ್ತು ಏರಿಯಾ ಪೈಲ 100 ಇತ್ತು, ಈಗ ಎಷ್ಟಾಗೈತಿ 169 ಆಗೈತಿ. ಪೈಲ 100 ಇತ್ತು, ಈಗ ಎಷ್ಟಾಗೈತ್ರಿ 169 ಆಗೈತಿ. 100 ಇದ್ದದ್ದು 169 ಆಗೈತಿ ಅಂದ್ರೆ ಏನ್ ನೋಡ್ರಿ, ಪೈಲ 100 ಇತ್ತು, ಈಗ 169 ಆಗೈತಿ ಅಂದ್ರೆ ಎಷ್ಟು ಹೆಚ್ಚಾತು, 69 ಹೆಚ್ಚಾತು. ಎಷ್ಟು ಹೆಚ್ಚಾತು, 69 ಹೆಚ್ಚಾಗೈತಿ. ಪೈಲ 100 ಇತ್ತು, ಈಗ 169 ಆಗೈತಿ ಅಂದ್ರೆ 69 ಹೆಚ್ಚಾಗೈತಿ. ಎಷ್ಟಕ್ಕೆ 169 ಹೆಚ್ಚಾಗೈತಿ, 100ಕ್ಕೆ 169 ಹೆಚ್ಚಾಗೈತಿ. ಪೈಲ ಇದ್ದದ್ದು ಕೆಳಗಡೆ ಬರ್ಕೊಂಡು 100 ಪರ್ಸೆಂಟೇಜ್ ಕಂಡಿಡಿ ಅಂದರು ಇಂಟು 100. ಪರ್ಸೆಂಟೇಜ್ ಕಂಡಿಡಿ ಅಂದ್ರೆ ಇಂಟು 100. ಇದು ಹೋತು ಎಷ್ಟು ಹೋಯ್ತು ಅಂದ್ರೆ ಏರಿಯಾ ಎಷ್ಟು ಹೆಚ್ಚಾಕತ್ರ 69% ಜಾಸ್ತಿ ಆಕತ್ರಿ. ಏರಿಯಾ ಜಾಸ್ತಿ ಆಕತ್ತೆ, 69% ಏರಿಯಾ ಜಾಸ್ತಿ ಆಕತ್ತೆ. ನೆಕ್ಸ್ಟ್ ದ ಸಮ್ ಆಫ್ 3 ನಂಬರ್ಸ್ ಇಸ್ 392. 3 ಸಂಖ್ಯೆಗಳ ಮೊತ್ತ ಎಷ್ಟೈತೆ ಅಂದ್ರೆ 392. ಇಫ್ ದ ರೇಷಿಯೋ ಆಫ್ ದಿ ಫಸ್ಟ್ ಅಂಡ್ ಸೆಕೆಂಡ್ ನಂಬರ್ ಇಸ್ 2:3. ಮೊದಲನೇ ಮತ್ತೆ ಎರಡನೇ ಸಂಖ್ಯೆಯ ರೇಷಿಯೋ ಏನೈತೆ ಅಂದ್ರೆ ಒಂದು 2 ಪಟ್ ಐತಿ, ಇನ್ನೊಂದು 3 ಪಟ್ ಐತಿ. ಅಂಡ್ ದ ರೇಷಿಯೋ ಆಫ್ ದಿ ಸೆಕೆಂಡ್ ಅಂಡ್ ಥರ್ಡ್ ನಂಬರ್ ಇಸ್ 5:8. ರೇಷಿಯೋ ಎರಡನೇ ಮತ್ತು ಮೂರನೇ ಸಂಖ್ಯೆದ ರೇಷಿಯೋ ಏನೈತೆ ಅಂದ್ರೆ 5:8 ಐತೆ. ಸೊ ದಟ್ ಫಸ್ಟ್ ನಂಬರ್ ಏನಂತ ಕೇಳ್ಯಾರು. ಇಂಥ ಕ್ವಶನ್ ಬಂದು ಅಂದ್ರೆ ಯಾವ ತರ ಮಾಡೋದು ನೋಡ್ರಿ. ಈಗ ಸಮ್ ಆಫ್ 3 ನಂಬರ್ಸ್ ಅಂದ್ರೆ 3 ಸಂಖ್ಯೆಗಳನ್ನ ಕೂಡಿಸಿದ್ರೆ ಎಷ್ಟು ಬರಬೇಕು, 392 ಬರ್ತೈತಿ. ರೇಷಿಯೋ ಆಫ್ ಫಸ್ಟ್ ಅಂಡ್ ಸೆಕೆಂಡ್ ನಂಬರ್ ಅಂದರು ಫಸ್ಟ್ ನಂಬರ್ ಎ ಅಂತ ತಗೋನು, ಸೆಕೆಂಡ್ ನಂಬರ್ ಬಿ ಅಂತ ತಗೋನು. ರೇಷಿಯೋ ಆಫ್ ಫಸ್ಟ್ ನಂಬರ್ ಅಂಡ್ ಸೆಕೆಂಡ್ ನಂಬರ್ ಏನಂತ ತಗೋನು, A:B. ಏನೈತಿ, ಒಂದೇದು 2 ಪಟ್ ಐತಿ, ಇನ್ನೊಂದು 3 ಪಟ್ ಐತಿ. ನೆಕ್ಸ್ಟ್ ರೇಷಿಯೋ ಆಫ್ ದಿ ಸೆಕೆಂಡ್ ನಂಬರ್ ಅಂಡ್ ಥರ್ಡ್ ನಂಬರ್. ಸೆಕೆಂಡ್ ನಂಬರ್ ಬಿ ಐತಿ, ಥರ್ಡ್ ನಂಬರ್ ಗೊತ್ತಿಲ್ಲ, ಸಿ ಅಂತ ತಗೋನು.
ಯಾವಾಗಲೂ ಒಂದು ರೇಷಿಯೋ ಮುಗಿದ್ರಪ್ಲೆ ಇನ್ನೊಂದು ರೇಷಿಯೋ ಕೊಟ್ರ ಅಂದ್ರೆ ಅದನ್ನ ನೆಕ್ಸ್ಟ್ ಲೈನ್ದಾಗ ಬರ್ಕೋಬೇಕು. ಏನು ಮಾಡ್ಕೋಬೇಕು, ಈಗ ಸೆಕೆಂಡ್ ನಂಬರ್ದಿಂದ ಥರ್ಡ್ ನಂಬರ್ಗೆ ಎಷ್ಟೈತಿ 5:8 ಐತಿ. ಸೆಕೆಂಡ್ ನಂಬರ್ ಎಷ್ಟೈತಿ ಬಿ ಐತಿ, ಮತ್ತು ಸೆಕೆಂಡ್ ನಂಬರ್ 8 ಪಟ್ ಐತಿ, 5 ಪಟ್ ಐತಿ. ಥರ್ಡ್ ನಂಬರ್ 8 ಪಟ್ ಐತಿ, 8 ಪಟ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಖಾಲಿ ಜಾಗ ಇರ್ತೈತ್ಲೆ, ಇಲ್ಲಿ ಬಾಜುಕಿಂದ ಇಲ್ಲೇ ಬರ್ಕೋದು. ಇಲ್ಲಿ ಖಾಲಿ ಜಾಗ ಐತೆ, ಇಲ್ಲಿ ಖಾಲಿ ಜಾಗ ಐತೆ ಅಂದ್ರೆ ಇಲ್ಲಿ ಬಾಜುಕಿಂದ ಇಲ್ಲಿ ಬರ್ಕೋದು. ಈ ತರ ರೇಷಿಯೋದಾಗ ನಿಮ್ಗೆ ಗೊತ್ತೈತೆ ಅನ್ಕೋತ್ನ ಈ ತರ ಬರ್ಕೋಬೇಕು. ಒಂದೇ ರೇಷಿಯೋ, ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ 2:3 ಐತಿ, ಸೆಕೆಂಡ್ ನಂಬರ್ ಥರ್ಡ್ ನಂಬರ್ 5:8 ಐತಿ. ಅಂದ್ರೆ ಒಂದ್ ರೇಷಿಯೋ ಕೊಟ್ಟಾದ್ಮೇಲೆ ಇನ್ನೊಂದು ರೇಷಿಯೋ ಕೊಟ್ಟ ಸೆಕೆಂಡ್ ಲೈನ್ದಾಗ ಬರ್ಕೋಬೇಕ್ರಿ. ಇಲ್ಲಿ ಖಾಲಿ ಜಾಗ ಉಳಿತೈತಿ, ಬಾಜುಕಿಂದ ಬರ್ಕೋದು. ಇಲ್ಲಿ ಖಾಲಿ ಜಾಗ ಉಳಿತೈತಿ, ಇದ್ರ ಬಾಜುಕಿಂದ ಬರ್ಕೋದು. ಈಗ ಏನೇನ್ ಆಕತ್ ನೋಡ್ರಿ, 2 5 10 ಆತು, ನೆಕ್ಸ್ಟ್ 3 5 15 ಆತು, ನೆಕ್ಸ್ಟ್ 3 8 24 ಆತು. ಏನ್ ಕೊಟ್ಟಾರನ್ನ ಮೂರು ಸಂಖ್ಯೆಗಳನ್ನ ಕೂಡಿಸ್ರೆ 8 ಪಾಠ ಆಕತ್ ನೋಡ್ರಿ. ಮೂರು ಸಂಖ್ಯೆಗಳನ್ನ ನಾವು ಕೂಡಿಸಿ ನೋಡುದು. ಅವ್ರು ಮೂರು ಸಂಖ್ಯೆಗಳನ್ನ ಕೂಡಿಸಿ ಕೊಟ್ಟಾರಂದ್ರ ನಾವು ಮೂರು ಸಂಖ್ಯೆಗಳನ್ನ ಕೂಡಿಸ್ರೆ ಎಷ್ಟು ಪಾಠ ಆಕತ್ ನೋಡುದು. ಎಷ್ಟು ಪಾಠ ಆಕತ್ರಿ, 10 15 29, ಸಾರಿ 10 15 25 ಪ್ಲಸ್ 24 ಎಷ್ಟಾಕಂದ್ರೆ 49 ಆಕತಿ. ಎಷ್ಟಾಕತ್ರಿ 49 ಆತು. ಮೂರು ಸಂಖ್ಯೆಗಳನ್ನ ಕೂಡಿಸ್ರೆ ಎ 8 ಪಟ್ ಐತಿ, 10 ಪಟ್ ಐತಿ, ಬಿ 8 ಪಟ್ ಐತಿ, 15 ಪಟ್ ಐತಿ, ಸಿ 8 ಪಟ್ ಐತಿ, 24 ಪಟ್ ಐತಿ. ಮೂರು ಕೂಡಿಸ್ರೆ ಎಷ್ಟು ಪಟ್ ಆತು, 49 ಪಟ್ ಆತು. ಮೂರು ಕೂಡಿಸ್ರೆ 8 ಪಟ್ ಆತು, 49 ಐತಿ. ಮತ್ ಮೂರು ಕೂಡಿಸ್ರೆ ಎಷ್ಟಾಗೈತಿ ಹೇಳ್ಯಾರ, 392. 49 ಅಂದ್ರ 392. ಒಂದ್ ಪಟ್ ಅಂದ್ರ ಕಂಡಿಡೀರಿ, ಒಂದ್ ಪಟ್ ಅಂದ್ರ ಕಂಡಿಡೀನಿ. ಒಂದ್ ಪಟ್ ಅಂದ್ರ ಕಂಡಿಡ್ಬೇಕಾದ್ರ 392 ಡಿವೈಡ್ ಬೈ 49, 392 ಡಿವೈಡ್ ಬೈ 49. ಈಗ ಕಡ್ದ ನಮಗೆ ಡೈರೆಕ್ಟ್ ಹೊಡೆಯೋದು ಗೊತ್ತಾಗಂಗಿಲ್ಲ. ಏನಾಗಂಗಿಲ್ರಿ, ಇದು ಪ್ರೈಮ್ ನಂಬರ್ ಐತಂದ್ರೆ ಇದು ಯಾವ ಸಂಖ್ಯೆಲಿ ಹೋಗೋದು ಗೊತ್ತಿಲ್ಲ. ಅಂದ್ರೆ 9ಕ್ಕೆ 8ರಲ್ಲಿ ಇಂಟು ಮಾಡ್ರೆ 2 ಬರ್ತೈತಿ ನೋಡಿದ್ರೆ. 9ಕ್ಕೆ ಎಷ್ಟರಲ್ಲಿ ಇಂಟು ಮಾಡ್ರೆ 2 ಬರ್ತೈತಿ ನೋಡುದು. 9 8 72, 9 8 72 ಅಂದ್ರೆ 49 8 ಎಷ್ಟು ಆಕತ್ ನೋಡು ನೋಡ್ರಿ. 49 ಇಂಟು 8, 8 9 72, 8 4 32 ಪ್ಲಸ್ 7 39 ಬರ್ತದೆ. ಹಂಗಾರೆ ಎಷ್ಟರಲ್ಲಿ ಹೋಗತ್ತೆ, 49 1 49 8 ಹೋಗತ್ತೆ. ಹಂಗಾರೆ 1 ಪಟ್ ಅಂದ್ರೆ ಎಷ್ಟು ಬತ್ರಿ, 8 ಬತ್ತು. 1 ಪಟ್ ಅಂದ್ರೆ ಎಷ್ಟು ಬತ್ತು, 8 ಬತ್ತು. ಮುಂದೆ ಏನ್ ಕೇಳ್ಯಾರ ನೋಡ್ರಿ ಕ್ವಶನ್ದಾಗ, ಮುಂದೆ ಏನ್ ಕೇಳ್ಯಾರ ನೋಡ್ರಿ. ಸೊ ದಟ್ ದಿ ಫಸ್ಟ್ ನಂಬರ್ ಎಷ್ಟೈತೆ ಅದ್ ಕೇಳ. ಫಸ್ಟ್ ನಂಬರ್ 8 ಪಟ್ ಐತಿ, ಫಸ್ಟ್ ನಂಬರ್ 10 ಪಟ್ ಐತಿ. ಫಸ್ಟ್ ನಂಬರ್ ಎಷ್ಟು ಪಟ್ ಐತಿ, 10 ಪಟ್ ಐತಿ. ಮತ್ತೆ ಫಸ್ಟ್ ನಂಬರ್ 8 ಬಂದೈತಿ, 8 ಬಂದೈತಿ. 10 ಇಂಟು 8 ಅಂದ್ರೆ 80 ಆಕಂತ. ಫಸ್ಟ್ ನಂಬರ್ ಎಷ್ಟು ಆಕತಿ, 80 ಆಕತಿ. ಒಂದ್ ವೇಳೆ ಸೆಕೆಂಡ್ ನಂಬರ್ ಕೇಳ್ರಂದ್ರ ಇದ ಫಸ್ಟ್ ನಂಬರ್. ಒಂದ್ ವೇಳೆ ಸೆಕೆಂಡ್ ನಂಬರ್ ಕೇಳ್ರಂದ್ರ ಏನಾಕತಿ ನೋಡ್ರಿ, ಸೆಕೆಂಡ್ ನಂಬರ್ 8 ಪಟ್ ಐತಿ, 15 ಪಟ್. 1 ಪಟ್ ಅಂದ್ರ 8, 15 8 ಎಷ್ಟು ಆಕತಿ, 15 6 90, 105 120 ಆಕತಿ. ಎಷ್ಟು ಆಕತ್ರಿ, 120 ಆಕತಿ. ಇದು ಸೆಕೆಂಡ್ ನಂಬರ್. ಒಂದ್ ವೇಳೆ ಥರ್ಡ್ ನಂಬರ್ ಕೇಳ್ರಂದ್ರ 24 ಇಂಟು 8 ಮಾಡ್ಬೇಕು. 24 ಇಂಟು 8, 8 4 32, ನೆಕ್ಸ್ಟ್ 8 2 16 ಪ್ಲಸ್ 3 ಇದೊಂದು ಎಷ್ಟಾಕಂದ್ರೆ 192. ಥರ್ಡ್ ನಂಬರ್ ಕೇಳಿದ್ರೆ 192 ಆಕತಿ. ನಮ್ಮ ಫಸ್ಟ್ ನಂಬರ್ ಕೇಳ್ಯಾರಂದ್ರೆ ಆನ್ಸರ್ ಯಾವ್ದಕ್ಕಂದ್ರೆ 80 ಆಕತಿ. ಫಸ್ಟ್ ನಂಬರ್ ಕೇಳಿದ್ರೆ 80 ಆಕತಿ ನೋಡ್ರಿ. ಪೈಲಾ ರೇಷೋ ಕೊಟ್ಟಿದ್ದ ಪೈಲಾ ಹಚ್ಕೋರಿ. ನೆಕ್ಸ್ಟ್ ರೇಷೋ ಕೊಟ್ಟದ ಒಂದ್ ಲೈನ್ ಬಿಟ್ಟು. ಸೆಕೆಂಡ್ ನಂಬರ್ ಇದೈತೆ 5 ಪಟ್ ಐತಿ, ಥರ್ಡ್ ನಂಬರ್ 8 ಪಟ್ ಐತಿ. ಆಮೇಲೆ ಏನ್ ಮಾಡೋದು, ಖಾಲಿ ಜಾಗ ಬಿಡುದು, ಇವನ್ನೆಲ್ಲ ಇಂಟು ಮಾಡ್ಕೋದ್ರಿ. ಟೋಟಲ್ ಎಲ್ಲ ಕೂಡಿ 8 ಪಟ್ ಆತು, 10 15 24 ಬಿಟ್ಟು 49 ಪಟ್ ಆತು. 49 ಅಂದ್ರೆ ಎಲ್ಲ ಕೂಡಿಸಿ ಪೂರ ಕೊಟ್ಟಾರ 392. 1 ಪಟ್ ಕಂಡಿಡೀರಿ, 1 ಪಟ್ಟಕ್ಕೆ ಅದಕ್ಕೆ ಇಂಟು ಮಾಡ್ರೆ ಆ ನಂಬರ್ ಸಿಗ್ತಾವ. A train running at 60 km/h crosses a pole in 9 seconds. What is the length of the train? ಯಾವಾಗಲೂ ನೋಡ್ರಿ, ಒಂದು ಟ್ರೈನ್ ಒಂದು ಪೋಲ್ನ ದಾಟ್ತಂದ್ರೆ ಡಿಸ್ಟೆನ್ಸ್ ಏನಕತ್ತೆ ಅಂದ್ರೆ ಟ್ರೈನ್ ಲೆಂತ್ ಆಕತ್ತೆ. ಡಿಸ್ಟೆನ್ಸ್ ಏನಕತ್ತೆ, ಒಂದು ಟ್ರೈನ್ ಒಂದು ಪೋಲ್ ದಾಟ್ತಂದ್ರೆ ಡಿಸ್ಟೆನ್ಸ್ ಏನಕತ್ತೆ ಅಂದ್ರೆ ಟ್ರೈನ್ ಲೆಂತ್ ಆಕತ್ತೆ. ಡಿಸ್ಟೆನ್ಸ್ ಏನಕತ್ರಿ, ಟ್ರೈನ್ ಲೆಂತ್. ಅದನ್ನ ಕೇಳ್ಯಾರ. ಟ್ರೈನ್ ಲೆಂತ್ ಕೇಳ್ಯಾರ ಅಂದ್ರೆ ಡಿಸ್ಟೆನ್ಸ್ ಕಂಡಿಡಿ ಅಂದ್ರೆ. ಡಿಸ್ಟೆನ್ಸ್ ಹೆಂಗ್ ಕಂಡಿಡಿತೀವಿ ಹೇಳ್ರಿ, ಇದು 60 km/h ಕೊಟ್ಟಾರ. ಒಂದು ಟ್ರೈನ್ ಎಷ್ಟು ಸ್ಪೀಡ್ದಾಗ ಹೊಂಟತಿ, 60 km/h ಅಂದ್ರೆ ಸ್ಪೀಡ್. ಇದು ಏನ್ರ ಸ್ಪೀಡ್. ಇದು 9 ಸೆಕೆಂಡ್ ಅಂದ್ರೆ ಏನದ, ಟೈಮ್. 9 ಸೆಕೆಂಡ್ ಅಂದ್ರೆ ಟೈಮ್. ಇದು km/h ಐತಿ, ಇದು ಸೆಕೆಂಡ್ದಾಗ ಐತಿ. ಇದು km/h ಐತಿ, ಇದು ಸೆಕೆಂಡ್ದಾಗ ಐತಿ. ಅದನ್ನ ಕನ್ವರ್ಟ್ ಮಾಡೋನು. ಹೆಂಗತ್ತ ಹೇಳ್ತಾನ. ಏನ್ ಕೇಳಾರೋ, ಡಿಸ್ಟೆನ್ಸ್ ಕೇಳಾರ. ಡಿಸ್ಟೆನ್ಸ್ ಇಕ್ವಲ್ ಟು ಏನಕತಿ, ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ ಅಂದ್ರೆ ಏನ್ರ ಸ್ಪೀಡ್ ಇಂಟು ಟೈಮ್. ಅದು ಗೊತ್ತಾಗ್ಲಿಕ್ಕಾರ ನೋಡ್ರಿ, ನಮ್ದ ಈ ತರ ಒಂದ ಇದು ಶೇಪ್ ಬರ್ತತೆ. ಇಲ್ಲಿ ಡಿಸ್ಟೆನ್ಸ್ ಇರ್ತೈತಿ, ಇಲ್ಲಿ ಸ್ಪೀಡ್ ಇರ್ತೈತಿ, ಇಲ್ಲಿ ಟೈಮ್ ಬರ್ತದೆ. ಡಿಸ್ಟೆನ್ಸ್ ಬೇಕಾದ್ರೆ ಸ್ಪೀಡ್ ಇಂಟು ಟೈಮ್ ಮಾಡಬೇಕು, ಸ್ಪೀಡ್ ಬೇಕಾದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಮಾಡಬೇಕು, ಟೈಮ್ ಬೇಕಾದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಮಾಡಬೇಕು. ಈ ತರ ಮಾಡ್ಬೇಕು. ನಮಗೆ ಏನ್ ಬೇಕಾಯ್ತಿ, ಈಗ ಡಿಸ್ಟೆನ್ಸ್ ಬೇಕಾಯ್ತಿ. ಯಾವಾಗಲೂ ಒಂದು ಟ್ರೈನ್ ಒಂದು ಪೋಲ್ನಿಂದ ಇಡ್ತಂದ್ರೆ ಲೆಂತ್ ಆಫ್ ದ ಟ್ರೈನ್ ಏನಕ್ಕಂದ್ರೆ ಡಿಸ್ಟೆನ್ಸ್ಗೆ ಈಕ್ವಲ್ ಆಗಿರ್ತೈತಿ. ನಮಗೆ ಡಿಸ್ಟೆನ್ಸ್ ಬೇಕು. ಡಿಸ್ಟೆನ್ಸ್ ಈಕ್ವಲ್ ಟು ಏನ್ ನೋಡ್ರಿ, ಸ್ಪೀಡ್ ಎಷ್ಟೈತಿ, 60 km/h ಆಗೈತಿ. 60. ಇದು km/h ಐತಿ, ಇದು ಸೆಕೆಂಡ್ದಾಗ ಐತಿ. ಆನ್ಸರ್ ಎಲ್ಲ ಮೀಟರ್ದಾಗ ಅದಾವ ಅಂದ್ರೆ ನಾವು km/h ಇದ್ದದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕು. ಯಾಕಂದ್ರೆ ಆನ್ಸರ್ ಎಲ್ಲ ಮೀಟರ್ದಾಗ ಅದಾವ ಅಂದ್ರೆ
ಕಿಲೋಮೀಟರ್ ಪರ್ ಅವರ್ ಇದ್ದದ ಮೀಟರ್ ಪರ್ ಸೆಕೆಂಡ್ಗೆ ಮಾಡ್ಬೇಕು. ಕಿಲೋಮೀಟರ್ ಪರ್ ಅವರ್ ಇದ್ದದ್ದು ಮೀಟರ್ ಪರ್ ಸೆಕೆಂಡ್ಗೆ ಮಾಡುವಾಗ ಇಂಟು 5 ಡಿವೈಡ್ ಬೈ 18 ಮಾಡಬೇಕು. ಕಿಲೋಮೀಟರ್ ಪರ್ ಅವರ್ ಇದ್ದದ್ದು ಮೀಟರ್ ಪರ್ ಸೆಕೆಂಡಿಗೆ ಮಾಡುವಾಗ ಇಂಟು 5 ಡಿವೈಡ್ ಬೈ 18 ಮಾಡಬೇಕು. ಮುಂದೆ ಟೈಮ್ ಎಷ್ಟೈತ್ರಿ? ಟೈಮ್ 9 ಸೆಕೆಂಡ್ ಕೊಟ್ಟಾರ. 9ಕ್ಕೆ 9 ಕಟ್ತಾ ನೋಡ್ರಿ ಹೆಂಗೆ ಹೋಕ್ಕವು. 9 ಒಂದ್ಲೆ 9 ಎರಡ್ಲೆ 2 ಒಂದ್ಲೆ 2 3ಲೆ 0 0 30 ಇಂಟು 5 ಉಳಿತು. ಇಲ್ಲಿ 1 ಬತ್ತು, ಇಲ್ಲಿ 1 ಬತ್ತು. 35 ಎಷ್ಟಾಕತ್ತಂದ್ರೆ 150 ಮೀಟ್ರ್. ಎಷ್ಟಾಕತ್ರಿ ಡಿಸ್ಟೆನ್ಸ್? ಎಷ್ಟಾಕತ್ರ 150 ಮೀಟ್ರ್ ಆಕತ್. ಡಿಸ್ಟೆನ್ಸ್ ನಮ್ದು ಎಷ್ಟು ಬರ್ತೈತಿ? 150 ಮೀಟರ್ ಬರ್ತೈತಿ. ಮುಂದಿನ ಕ್ವಶನ್ ನೋಡ್ರಿ. ಕಾರ್ ಸೇಲ್ಸ್ಮನ್ ಬಾಟ್ ಅ ಕಾರ್ ಎಟ್ 4/5 ಆಫ್ ಇಟ್ಸ್ ಮಾರ್ಕೆಟ್ ಪ್ರೈಸ್. ಏನಂದ್ರ ಸೇಲ್ಸ್ಮನ್ ಅವ್ರು ಹೆಂಗ್ ಕೊಟ್ಟಾರ ಹಂಗ್ ಬರ್ಕೋರಿ. ಸೇಲ್ಸ್ಮನ್ ಬಾಟ್ ಅಂದ್ರ ಕಾಸ್ಟ್ ಪ್ರೈಸ್. ಬಾಟ್ ಅಂದ್ರೆ ಯಾವಾಗಲೂ ಕಾಸ್ಟ್ ಪ್ರೈಸ್ ಆಕತಿ. ಎಟ್ಟಕ್ಕ ಈಸ್ ಈಕ್ವಲ್ ಟು ಆಟ್ 4/5 ಆಫ್ ಇಟ್ಸ್ ಮಾರ್ಕೆಟ್ ಪ್ರೈಸ್. ಇದ್ರ ಅರ್ಥ ನೋಡ್ರಿ, ಈ ಮಾರ್ಕೆಟ್ ಪ್ರೈಸ್ ಆ ಕಡೆ ಹೋಗ್ತಾರ ಏನಕತ್ತೆ CP ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು 4/5. ಇದ್ರ ಅರ್ಥ ಏನ್ ನೋಡ್ರಿ, 5 ರೂಪಾಯಿ ಮಾರ್ಕೆಟ್ ಪ್ರೈಸ್ ಐತಿ. ಅವ್ನು ಕೊಟ್ಟಿದ್ದೆಟ್ಟ 4 ರೂಪಾಯಿಗೆ ತಗೊಳಕತ್ತಾನ. ಅವ್ನು ಹಚ್ಚಿದ್ದ 5 ರೂಪಾಯಿಗೆ ಹಚ್ಚಾನು. ಅವ್ನು ಹೇಳೋದು ಎಷ್ಟಕ್ಕೆ ಹೇಳಾನು? 5 ರೂಪಾಯಿಗೆ ಹೇಳಾನು. ಇವ್ ಎಷ್ಟಕ್ಕೆ ತಗೊಳಕತ್ತಾನ? 4 ರೂಪಾಯಿಗೆ ತಗೊಳಕತ್ತಾನ. ಸೇಲ್ಸ್ಮನ್ ಬಾಟ್ ಅಂದ್ರೆ ಕಾಸ್ಟ್ ಪ್ರೈಸ್. ಆಟ್ ಎಷ್ಟಕ್ಕ? ಆಟ್ ಅಂದ್ರೆ ಈಕ್ವಲ್ ಟು ಹಚ್ರಿ 4/5 ಆಫ್ ಇಟ್ಸ್ ಮಾರ್ಕೆಟ್ ಪ್ರೈಸ್. ಅಂದ್ರೆ ಮಾರ್ಕೆಟ್ ಪ್ರೈಸ್ ಆ ಕಡೆ ಹೋತಂದ್ರೆ ಏನಕ್ಕತ್ತೆ ಡಿವೈಡ್ ಆಕತ್ತೆ. ಕಾಸ್ಟ್ ಪ್ರೈಸ್ ಎಷ್ಟಾಯ್ತು? 4 ಪಟ್ಟಾತು. ಮಾರ್ಕೆಟ್ ಪ್ರೈಸ್ ಎಷ್ಟಾಯ್ತು? 5 ಪಟ್ಟು ಹಾಕದ್ರಿ. ಕಾಸ್ಟ್ ಪ್ರೈಸ್ 4 ಪಟ್ಟ, ಮಾರ್ಕೆಟ್ ಪ್ರೈಸ್ ಎಷ್ಟಾಯ್ತು? 5 ಪಟ್ಟಾತು. ನೆಕ್ಸ್ಟ್ ಯಾವಾಗಲೂ ಇನ್ಕ್ರೀಸಾ ಡಿಕ್ರೀಸಾ 8% ಮೋರ ಲೆಸ್ ಬಂದಂದ್ರೆ, ಈಗ ಕಾಸ್ಟ್ ಪ್ರೈಸ್ 4 ಪಟ್ಟು ಐತಿ, ಮಾರ್ಕೆಟ್ ಪ್ರೈಸ್ 5 ಪಟ್ಟು ಐತಿ. ಯಾವಾಗಲೂ ಇವ್ರ ಮುಂದೆ 2 0 ಹಚ್ಕೊಂಡ್ರೆ ಏನು ಫರ್ಕ್ ಆಗಿಲ್ಲ. ಮತ್ತು ರೇಷಿಯೋ ಏನು ಬರ್ತೈತಿ? ಸೇಮ್ ಅಟ್ಟ ಬರ್ತೈತಿ. ಇದ್ರ ಅರ್ಥ ಕಾಸ್ಟ್ ಅವ್ನು ಹಚ್ಚಿದ್ದ 500 ರೂಪಾಯಿಗೆ ಹಚ್ಚಾನು. ಇವ್ ತಗೊಳ್ಳೋದು ಎಷ್ಟಕ್ಕೆ ತಗೊಂಡಾನು? 400 ರೂಪಾಯಿಗೆ ತಗೊಂಡಾನು. ಮುಂದೆ ಏನು ಕೊಟ್ಟಾರಂದ್ರ ಅಂಡ್ ಅದನ್ನ ತಗೊಂಡ ಸೋಲ್ಡ್ ಆಟ್ 12% ಮೋರ್ ದೆನ್ ಮಾರ್ಕೆಟ್ ಪ್ರೈಸ್. ಅದನ್ನ ಎಟ್ಟಕ್ಕೆ ಮಾರ್ತಾನಂದ್ರೆ, ಈಗ 500 ಇತ್ತ ರೇಟ್ 400 ರೂಪಾಯಿಗೆ ತಗೊಂಡಾನು. ಇದನ್ನ ಎಟ್ಟಕ್ಕೆ ಮಾರ್ತಾನಂದ್ರ 12% ಮೋರ್ ದೆನ್ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ಗಿಂತ 12% ಜಾಸ್ತಿಗೆ ಮಾರ್ತಾನ. ಮಾರ್ಕೆಟ್ ಪ್ರೈಸ್ಗಿಂತ 12% ಜಾಸ್ತಿಗೆ ಮಾರ್ತಾನಂದ್ರೆ ನೋಡ್ರಿ, 12% ಅಂದ್ರೆ ನಮ್ಗೆ ಗೊತ್ತಾಗ್ಬೇಕು. 12% ಅಂದ್ರೆ 12 ಡಿವೈಡ್ ಬೈ 100. 12% ಅಂದ್ರೆ 12 ಡಿವೈಡ್ ಬೈ 100. ಕೆಳಗಿಂದ ಯಾವಾಗಲೂ ಮಾರ್ಕೆಟ್ ಪ್ರೈಸ್ ಆಗಿರ್ತೈತಿ. ಕೆಳಗಿಂದ ಯಾವಾಗಲೂ ಏನಾಗಿರ್ತೈತಿ? ಮಾರ್ಕೆಟ್ ಪ್ರೈಸ್. ಈಗ ಮೋರ್ ಅಂದಾರು ಲೆಸ್ ಅಂದಾರು. ಮೋರ್ಕ್ ಮಾರತಾನಂದ್ರ ಪೈಲ 100 ರೂಪಾಯಿ 100 ಪಟ್ಟ ಮಾರ್ಕೆಟ್ ಪ್ರೈಸ್ ಇತ್ತು. ಈಗ ಏನ್ ಮಾಡಾಕ್ತಾನ? 12 ಪಟ್ಟು ಹೆಚ್ಚು ಜಾಸ್ತಿಗೆ ಮಾರಾಕ್ತಾನ. 112 ಪಟ್ಟಿಗೆ ಮಾರತಾನ. ಇದೇನಾಯ್ತು? ಮಾರ್ಕೆಟ್ ಪ್ರೈಸ್. ಇದೇನಕತ್ತ ಸೆಲ್ಲಿಂಗ್ ಪ್ರೈಸ್ ಆಕತಿ. ಇದು ಮಾರ್ಕೆಟ್ ಪ್ರೈಸ್, ಇದು ಸೆಲ್ಲಿಂಗ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ಎಷ್ಟೈತಿ ಅಂತ ಹೇಳ್ರಿ? 500 ಐತಿ. ಮಾರ್ಕೆಟ್ ಪ್ರೈಸ್ ಎಷ್ಟೈತಿ? 500 ಐತಿ. ಸೆಲ್ಲಿಂಗ್ ಪ್ರೈಸ್ ಕಂಡು ಹಿಡಿಬೇಕು. ಅಂದ್ರೆ 100ಕ್ಕೆ 8ರಲ್ಲಿ ಇಂಟು ಮಾಡ್ರ 500 ಬರ್ತೈತೆ. ಇಂಟು 5 ಅಲ್ಲಿ ಇಂಟು 5 ಮಾಡಿದ್ವಿ ಅಂದ್ರೆ ಇಲ್ಲಿಯೂ ಇಂಟು 5 ಮಾಡ್ರಿ. ಇದು ಎಷ್ಟಾಕತ್ ನೋಡ್ರಿ. ಪೈಲ ಅಂಗಡಿಯವ ಹಚ್ಚಿದ ಎಟ್ಟ 500 ರೂಪಾಯಿ ಹಚ್ಚಾನ. ನೆಕ್ಸ್ಟ್ ನಾ ಎಟ್ಟಕ್ಕೆ ತಗೊಂಡಿ? 400 ತಗೊಂಡಾನಿ. 400 ತಗೊಂಡು ಈಗ ಎಟ್ಟಕ್ಕೆ ಮಾರಾಕತ್ತೀನಿ ಅಂದ್ರೆ 12% ಮೋರ್ ದ್ಯಾನ್ ದಿ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ಗಿಂತ 12% ಜಾಸ್ತಿಗೆ ಮಾರಾಕ್ತೀನಿ. ಅಂದ್ರೆ 12% ಜಾಸ್ತಿಗೆ ಅಂದ್ರೆ ಪೈಲ 100 ಇತ್ತು, ಈಗ 12 ಅಂದ್ರೆ 100 ಪಟ್ಟು ಇದ್ದದ್ದು 112 ಪಟ್ಟಕ್ಕೆ ಮಾರಾಕತ್ತೀನಿ. 100 ಪಟ್ಟು ಅಂದ್ರೆ 500 ಐತಿ. ನೆಕ್ಸ್ಟ್ 112 ಪಟ್ಟು ಅಂದ್ರೆ ಇದು 5ರಲ್ಲಿ ಇಂಟು ಮಾಡ್ರಿ. 5 2 10. ನೆಕ್ಸ್ಟ್ 5 1 5, ಇದೊಂದ 6. ನೆಕ್ಸ್ಟ್ 5 1 5. ಎಟ್ಟಕ್ಕೆ ಮಾರಾಕ್ತಾನೆ ಅಂದ್ರೆ 560 ರೂಪಾಯಿಗೆ ಮಾರಾಕ್ತಾನೆ. ಅವ್ನು ಹಚ್ಚಿದ್ದ 500 ರೂಪಾಯಿಗೆ, ನಾ ತೊಗೊಂಡಿದ್ದು 400 ರೂಪಾಯಿಗೆ, ನಾ ಮಾರಾಕತ್ತಿದ್ದ 560ಕ್ಕೆ. ನೆಕ್ಸ್ಟ್ ಏನು ಕೇಳಾರ? ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ನೋಡ್ರಿ, ನಾ ತೊಗೊಂಡಿದ್ದ ಎಟ್ಟಕ್ಕೆ 400ಕ್ಕೆ, ಮಾರಾಕತ್ತಿದ್ದ ಎಟ್ಟ 560ಕ್ಕೆ. 2 ರೂಪಾಯಿ ಲಾಭ ಆಯ್ತು. 400ಕ್ಕೆ ತೊಗೊಂಡ 560ಕ್ಕೆ ಮಾರಾಕತ್ತೇನೆ ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಹೆಂಗೆ ಕಂಡಿಡ್ತೀವಿ ನೋಡ. ಪ್ರಾಫಿಟ್ ಪರ್ಸೆಂಟೇಜ್ ಹೆಂಗೆ ಕಂಡಿಡ್ತೀವಿ ಅಂದ್ರೆ ಮ್ಯಾಗ ಪ್ರಾಫಿಟ್ ಹಚ್ಕೋಬೇಕ್ರಿ, ಕೆಳಗ ಕಾಸ್ಟ್ ಪ್ರೈಸ್ ಇಂಟು 100. ಹಂಗಾರ 400ಕ್ಕೆ ತೊಗೊಂಡ 560ಕ್ಕೆ ಮಾರಾಕತ್ತೇನೆ ಅಂದ್ರೆ ನಂಗೆ ಪ್ರಾಫಿಟ್ ಎಷ್ಟಾಗೈತಿ? 160 ರೂಪಾಯಿ ಆಗೈತಿ. ಪ್ರಾಫಿಟ್ ಎಷ್ಟಾಗೈತ್ರಿ? 160 ರೂಪಾಯಿ. ನೆಕ್ಸ್ಟ್ ತೊಗೊಂಡಿದ್ದೆಷ್ಟ? ಕೆಳಗೆ ಯಾವಾಗಲೂ ಕಾಸ್ಟ್ ಪ್ರೈಸ್ ಇರ್ತದೆ. ಕೆಳಗೆ ಯಾವಾಗಲೂ ಏನಿರ್ತದೆ? ಕಾಸ್ಟ್ ಪ್ರೈಸ್ ಇರ್ತದೆ. ಕಾಸ್ಟ್ ಪ್ರೈಸ್ ಎಷ್ಟೈತಿ? 400 ಐತಿ. ಕಾಸ್ಟ್ ಪ್ರೈಸ್ ಎಷ್ಟೈತಿ? 400 ಐತಿ. ಇಂಟು 100. ಈ 2 0 ಹೌದು. ನೆಕ್ಸ್ಟ್ 4 1 4 4. ನೆಕ್ಸ್ಟ್ ಈ 0 0. ಪ್ರಾಫಿಟ್ ಎಷ್ಟಾಗತ್ತೈತಿ ಅಂದ್ರೆ 40% ಪ್ರಾಫಿಟ್ ಆಗಾಕತ್ತೈತಿ. ಪ್ರಾಫಿಟ್ ಎಷ್ಟಾಗತ್ತೈತ್ರಿ? 40% ಪ್ರಾಫಿಟ್ ಆಗಾಕತ್ತೈತಿ. ಮುಂದಿನ ಕ್ವಶನ್ ನೋಡ್ರಿ ಯಾವ ಥರ ಐತಿ. 4 years ago, 4 ವರ್ಷದ ಹಿಂದೆ ಏನಂದಾರು? 4 ವರ್ಷದ ಹಿಂದೆ ಏನಾಗೈತೆ ಅಂದ್ರೆ 4 years ago ದ ರೇಷಿಯೋ ಆಫ್ ಏಜಸ್ ಆಫ್ P and Q is 5:6. 4 ವರ್ಷದ ಹಿಂದೆ ಏನಾಗೈತೆ ಅಂದ್ರೆ ಇದು P ಅಂತ ತಗೊಂಡ್ರಿ,
ಹಾ ಇದ ಪಿ ಮತ್ತು ಕ್ಯೂದ ರೇಷಿಯೋ ಏಜ್ ರೇಷಿಯೋ ಏನೈತಲ್ಲ ಪಿ ಮತ್ತು ಕ್ಯೂ ಎರಡು ಅದಾರ. 4 ವರ್ಷದಿಂದ ಪಿ ಎಷ್ಟು ಪಟ್ಟು ಅದಾನು 5 ಪಟ್ಟು ಅದಾನು, ಕ್ಯೂ ಎಷ್ಟು ಪಟ್ಟು ಅದಾಳು 6 ಪಟ್ಟು ಅದ. ಪಿ 5 ಪಟ್ಟ ಕ್ಯೂ 6 ಪಟ್ಟ. ಇದೇನ 4 ವರ್ಷದ ಹಿಂದ್ರಿ ಇದು, 4 ವರ್ಷದ ಹಿಂದ 4 ಇಯರ್ಸ್ ಅಗೋ ಅಂದ್ರ 4 ವರ್ಷದ ಹಿಂದ. ಇಫ್ ದಿ ಸಮ್ ಆಫ್ ದೇರ್ ಪ್ರೆಸೆಂಟ್ ಏಜ್ ಇಸ್ 52 ಇಯರ್ಸ್ ಅಂದ್ರೆ ಈಗ ಬರ್ರಿ ಈಗ ಪಿ ದಂದ ಏಜ್ ಐತಿ ಕ್ಯೂದಂದ ಏಜ್ ಐತಿ, ಇಬ್ಬರದು ಕೂಡಿಸ್ರಿ ಎಷ್ಟಾಗೈತ್ರಿ 52 ವರ್ಷ ಆಗೈತಿ. ಇಬ್ಬರದು ಕೂಡಿಸ್ರಿ ಎಷ್ಟು ವರ್ಷ ಆಗೈತಿ, ಸಮ್ ಆಫ್ ದೇರ್ ಪ್ರೆಸೆಂಟ್ ಏಜ್ ಈಸ್ 52 ಇಯರ್ಸ್. ಈಗ ಇಬ್ಬರದು ಏಜ್ ಕೂಡಿಸ್ರಿ ಎಷ್ಟಾಗತೈತಿ 52 ವರ್ಷ ಆಗತೈತಿ. ದೆನ್ ದ ರೇಷಿಯೋ ಆಫ್ ಪ್ರೆಸೆಂಟ್ ಏಜ್ ಅದ ರೇಷಿಯೋ ಕೇಳ್ಯಾರ. ಪ್ರೆಸೆಂಟ್ ಏಜ್ ಅದ ಏನ್ ಕೇಳ್ಯಾರ, ರೇಷಿಯೋ ಕೇಳ್ಯಾರ. ರೇಷಿಯೋ ಕೇಳ್ರ ಏನ್ ಮಾಡೋದು ನೋಡ್ರಿ, 4 ವರ್ಷದ ಇವ 5 ಪಟ್ಟಿದ್ದ, ಇವ 6 ಪಟ್ಟಿದ್ದ. ಈಗ 4 ವರ್ಷ ಆದ್ಮೇಲೆ ಏನಾಗೈತೆ ಅಂದ್ರೆ ಇವಂದು ಒಂದು 4 ವರ್ಷ ಹೆಚ್ಚಾಗಿರ್ತೈತಿ, ಇವಂದು 4 ವರ್ಷ ಹೆಚ್ಚಾಗಿರ್ತೈತಿ. ಅಂದ್ರೆ ಈಗ ಇಬ್ಬರದು ಕೂಡಿಸ್ರೆ ಏನಾಗತ್ತೆ ಅಂದ್ರೆ 52 ವರ್ಷ ಆಗೈತಿ. ಇಬ್ಬರದು ಕೂಡಿಸ್ರೆ ಏನಾಗೈತಿ 52 ವರ್ಷ. ಈಗ 4 ವರ್ಷದ ಹಿಂದಿನ ರೇಷಿಯೋ ಗೊತ್ತೈತಿ ಅಂದ್ರೆ 4 ವರ್ಷದ ಹಿಂದ ಅವ್ರ ಇಬ್ಬರದು ಕೂಡಿಸ್ರೆ ಎಷ್ಟಾಕತಿ ನೋಡ್ರಿ. ಇವಂದ್ರಾಗ 4 ವರ್ಷ ಕಡಿಮೆ ಆಕತಿ, ಇವಂದ್ರಾಗ 4 ವರ್ಷ ಕಡಿಮೆ ಆಕತಿ. ಯಾಕಂದ್ರೆ 4 ವರ್ಷ ಹಿಂದ ಅಂದ್ರ ಇವಂದ್ರಾಗ 4 ವರ್ಷ, ಇವಂದ್ರಾಗ 4 ವರ್ಷ ಕಡಿಮೆ ಅಂದ್ರ ಅವ್ರದಿಬ್ಬರದು 8 ವರ್ಷ ಕಡಿಮೆ ಇರ್ತೈತಿ. 52 ಈಗ 52 ಅದಾರ ಅಂದ್ರ 8 ವರ್ಷ ಕಡಿಮೆ ಅಂದ್ರ ಹಿಂದ 4 ವರ್ಷದ ಹಿಂದ ಅವ್ರದ್ದು ಇಬ್ಬರದು ಕೂಡಿಸ್ರೆ ಎಷ್ಟಾಕತ್ರಿ 44 ವರ್ಷ ಆಕತಿ. ಯಾಕಂದ್ರ ಈಗಿಂದ ಇಬ್ಬರದು ಕೂಡಿಸ್ರೆ 52 ವರ್ಷ ಐತಿ. 4 ವರ್ಷದ ಹಿಂದೆ ಇವಂದು 4 ವರ್ಷ ಕಡಿಮೆ ಇರ್ತೈತಿ, ಇವಂದು 4 ವರ್ಷ ಕಡಿಮೆ ಇರ್ತೈತಿ. 8 ಕಡಿಮೆ ಅಂದ್ರೆ 52ರಾಗ 8 ತೆಗದ್ರ 44 ವರ್ಷ ಇರ್ತದೆ. ಅವ್ರ ಇಬ್ಬರದು ಕೂಡಿಸ್ರೆ 8 ವರ್ಷದ ಹಿಂದೆ 4 ವರ್ಷದ ಹಿಂದೆ ಎಷ್ಟೈತ್ರಿ 44 ವರ್ಷ ಇರ್ತದೆ. ಅವ್ರ ಇಬ್ಬರದು ರೇಷಿಯೋ ಕೂಡಿಸ್ರೆ ಎಷ್ಟಾಕತಿ 11 ಪಟ್ ಆಕತಿ. ಅವ್ರ ಇಬ್ಬರದು ಕೂಡಿಸ್ರೆ ರೇಷಿಯೋ ಏನಾಕತ್ರಿ 11 ಪಟ್ ಆಕತಿ. 11 ಪಟ್ ಅಂದ್ರೆ ಏನಾಯ್ತು 44. 11 ಪಟ್ ಅಂದ್ರೆ 44 ಆಯ್ತು. 1 ಪಟ್ ಅಂದ್ರೆ ಕಂಡು ಹಿಡಿರಿ. 1 ಪಟ್ ಅಂದ್ರೆ ಇದ 44ಕ್ಕ 11ರಲ್ಲಿ ಡಿವೈಡ್ ಮಾಡ್ರೆ ಎಷ್ಟಾಯ್ತು 1 ಪಟ್ ಅಂದ್ರೆ 4 ಆಯ್ತು. 1 ಪಟ್ ಅಂದ್ರೆ ಎಷ್ಟಾಯ್ತು 4 ಆಯ್ತು. 1 ಪಟ್ ಅಂದ್ರೆ 4 ಆಯ್ತು. 4 ಇವ 5 ಪಟ್ ಅದಾನಂದ್ರೆ ಇವಂದು ವಯಸ್ಸು ಎಷ್ಟಾಯ್ತು 20 ವರ್ಷ ಆಕತಿ. ಇವಂದು ವಯಸ್ಸು ಎಷ್ಟಾಕತಿ 20 ವರ್ಷ ಆಯ್ತು. 5 ಪಟ್ ಅಂದ್ರೆ ನೆಕ್ಸ್ಟ್ 11 ಪಟ್ ಅಂದ್ರೆ 44 ಆಕತಿ. 1 ಪಟ್ ಅಂದ್ರೆ 4 ಆಯ್ತು. ಅಂದ್ರೆ ಪಿ 4 ವರ್ಷದಿಂದ 2 ಪಟ್ಟಿದ್ದ 5 ಪಟ್ಟ ಅಂದ್ರೆ 5 ಪಟ್ಟ ಅದಾನು. 1 ಪಟ್ ಅಂದ್ರೆ 4 ಐತಿ. 5 × 4 ಮಾಡ್ರೆ ಏನಾಕತಿ 20 ವರ್ಷ. 4 ವರ್ಷದಿಂದ ಪಿ ಎಷ್ಟಿದ್ದ 20 ವರ್ಷ. ಹಂಗಾರ ಕ್ಯೂ ಎಷ್ಟಿದ್ದ 4 ವರ್ಷದಿಂದ 1 ಪಟ್ ಅಂದ್ರೆ 4 ಬಂದೈತಿ. 6 × 4 ಅಂದ್ರೆ 24. ನೆಕ್ಸ್ಟ್ ಈಗ 4 ವರ್ಷ ಆದ್ಮೇಲೆ ಪಿ ಮತ್ತು ಕ್ಯೂ ಎಟ್ಟಕ್ಕಾರ ನೋಡ್ರಿ. ಇದಕ್ಕೆ 4 ವರ್ಷ ಕೂಡಿಸ್ರೆ ಏನಾಯ್ತು 20ಕ್ಕೆ 4 ವರ್ಷ ಕೂಡಿಸ್ರೆ 24 ಆಯ್ತು. ಕ್ಯೂಕ್ 24ಕ್ಕೆ 4 ವರ್ಷ ಕೂಡಿಸ್ರೆ 28. ಇದರ ರೇಷಿಯೋ ಕೇಳ್ಯಾರ. ದೆನ್ ದ ರೇಷಿಯೋ ಆಫ್ ದಿ ಪ್ರೆಸೆಂಟ್ ಏಜಸ್. ಪ್ರೆಸೆಂಟ್ ಏಜ್ ರೇಷಿಯೋ ಏನ ಇವ್ 24 ಪಟ್ಟು ಅದಾನು, ಇವ್ 28 ಅದಾನು. ರೇಷಿಯೋ ಕಂಡಿರ 4 6 4 7 ಎಷ್ಟು ಬರ್ತದಂದ್ರೆ 6:7 ಬರ್ತೈತಿ. ಎಷ್ಟು ಬರ್ತೈತ್ರಿ 6:7. ಬೈ ರೆಡ್ಯೂಸಿಂಗ್ ದಿ ಪ್ರೈಸ್ ಆಫ್ ದಿ ರೇಡಿಯೋ ಬೈ 30%. ರೇಡಿಯೋದ ಪ್ರೈಸ್ ರೇಟ್ ಏನ್ ಮಾಡ್ತಾರಂದ್ರ 30% ಕಡಿಮೆ ಮಾಡ್ತಾರ. ರೇಡಿಯೋದ ರೇಟ್ 30% ಕಡಿಮೆ ಮಾಡಂತ್ಲಿ ನಾವು ಯಾವಾಗಲೂ ರೇಟ್ ಕಡಿಮೆ ಮಾಡಿದ್ರೆ ಸೇಲ್ ಏನಾಕತ್ರಿ ಜಾಸ್ತಿ ಆಕತಿ. ಸೇಲ್ ಏನಾಕತಿ ಜಾಸ್ತಿ ಆಕತಿ. ಇಲ್ಲಿ ಅದಾಗೈತಿ ಇಟ್ ಸೇಲ್ ಇನ್ಕ್ರೀಸಸ್ ಬೈ 20%. ರೇಡಿಯೋದ ಪ್ರೈಸ್ 30% ಕಡಿಮೆ ಮಾಡಿದಂತ ಸೇಲ್ ಏನಾಗತ್ತೆ ಅಂದ್ರೆ 20% ಜಾಸ್ತಿ ಆಗತೈತಿ. ದೆನ್ ವಾಟ್ ಎಫೆಕ್ಟ್ ಡಸ್ ಎ ಹ್ಯಾವ್ ಇನ್ಕಮ್ ರಿಸೀವ್ಡ್ ಬೈ ದಿ ಶಾಪ್ ಕೀಪರ್. ಇನ್ಕಮ್ ಬರೋದ್ರಾಗ ಏನ್ ಫರ್ಕ್ ಆಕತಿ ಅಂತ ಕೇಳ್ಯಾರ. ಈಗ ನೋಡ್ರಿ ಬೈ ರೆಡ್ಯೂಸ್ ದಿ ಪ್ರೈಸ್ ಆಫ್ ದಿ ರೇಡಿಯೋ ಬೈ 30%. ಪ್ರೈಸ್ ಏನ್ ಮಾಡ್ಯಾರ 30% ಕಡಿಮೆ ಮಾಡ್ಯಾರ. ಸೇಲ್ ಏನಾಗೈತಿ 20% ಜಾಸ್ತಿ ಆಗೈತಿ. ಅದ ಇನ್ಕಮ್ ಮ್ಯಾಗ ಏನ್ ಎಫೆಕ್ಟ್ ತೋರಿಸ್ತೈತೆ ಅಂತ ಕೇಳ್ಯಾರ. ಇನ್ಕಮ್ ಮ್ಯಾಗ ಏನ್ ಎಫೆಕ್ಟ್ ತೋರಿಸ್ತೈತೆ ಅಂತ ಕೇಳ್ಯಾರ. ವಾಟ್ ಎಫೆಕ್ಟ್ ಡಸ್ ಹ್ಯಾವ್ ಆನ್ ಇನ್ಕಮ್ ರಿಸೀವ್ಡ್ ಬೈ ದಿ ಶಾಪ್ ಕೀಪರ್. ಇನ್ಕಮ್ ಮ್ಯಾಗಿನ ಏನ್ ಎಫೆಕ್ಟ್ ತೋರಿಸ್ತೈತೆ ಅಂತ ಕೇಳ್ಯಾರ. ಇಂಥವು ಯಾವಾಗಲೂ ಪ್ರೈಸ್ ಸೇಲ್ ಇನ್ಕಮ್ ಇದ್ರ ರೇಷಿಯೋ ಇದ್ರ ರಿಲೇಷನ್ ಏನೈತೆ ಅಂದ್ರೆ ಪ್ರೈಸ್ ಇಂಟು ಸೇಲ್ ಈಸ್ ಆಲ್ವೇಸ್ ಈಕ್ವಲ್ ಟು ಇನ್ಕಮ್ ಆಗಿರ್ತೈತಿ. ಪ್ರೈಸ್ ಮತ್ತು ಸೇಲ್ ಇಂಟು ಮಾಡ್ರೆ ಏನಕ್ಕೆ ಇರ್ತೈತಿ ಅಂದ್ರೆ ಇನ್ಕಮ್ ಬರ್ತೈತಿ. ಪ್ರೈಸ್ನ ಸೇಲ್ಕ ಇಂಟು ಮಾಡ್ರೆ ಏನ್ ಬರ್ತೈತಿ ಇನ್ಕಮ್ ಬರ್ತೈತಿ. ಹಂಗಾದ್ರೆ ನಮಗೆ 30% ಅಂದ್ರೆ ಗೊತ್ತೈತಿ ಆಲ್ರೆಡಿ. ಇದಾಗಿನ ಪ್ರಾಬ್ಲಮ್ದಾಗ ಮಾಡಿದ್ವಿ 3/10. ನೆಕ್ಸ್ಟ್ 20% ಅಂದ್ರೆ ಗೊತ್ತೈತಿ ನಮ್ಗೆ 1/5. ಏನಕ್ಕೈತೆ 20% ಅಂದ್ರೆ ಏನೈತ್ರಿ 1/5. 20% ಅಂದ್ರೆ ಏನೈತ್ರಿ 1/5. ನೋಡ್ರಿ ಪ್ರೈಸ್ ಏನಾಗೈತಿ ರೆಡ್ಯೂಸ್ ಆಗೈತಿ. ಪ್ರೈಸ್ ಏನೈತಿ 30% ರೆಡ್ಯೂಸ್ ಆಗೈತಿ. ಅಂದ್ರೆ ಪೈಲ 10 ಇತ್ತು. ಪೈಲ ಇನಿಷಿಯಲ್ ಎಷ್ಟಿತ್ತು 10 ಇತ್ತು. ಕಡಿಮೆ ಆಗೈತಿ ಅಂದ್ರೆ 10ರಾಗ 3 ಕಡಿಮೆ ಆಗೈತಿ ಅಂದ್ರೆ ಎಷ್ಟಾಗೈತಿ 7 ಆಗೈತಿ. ಎಷ್ಟು ಕಡಿಮೆ ಆಗೈತ್ರಿ ಫೈನಲ್ ಆಗಿ 7 ಆಗೈತಿ. ನೆಕ್ಸ್ಟ್ ಸೇಲ್ ಏನಾಗೈತಿ ಇನ್ಕ್ರೀಸ್ ಆಗೈತಿ. ಸೇಲ್ ಏನಾಗೈತ್ರಿ ಇನ್ಕ್ರೀಸ್ ಆಗೈತಿ ಅಂದ್ರೆ ಪೈಲ 5 ಇತ್ತು. ಈಗ ಏನಾಗೈತಿ 5ರಾಗ 1 ಕೂಡಿಸ್ರೆ ಏನಾಯ್ತು 6 ಆಗೈತಿ.
6 ಆಗೈತಿ ನೋಡ್ರಿ. 2 ಇಂಟು ಮಾಡ್ರಿ ಏನು ಸಿಗ್ತೈತೆ ನಮಗೆ ಇನ್ಕಮ್ 15 50. ಮೊದಲು ಅವಂಗ ಇದು 50 ರೂಪಾಯಿ ಬರ್ತಿತ್ತು. ಮೊದಲು ಏನೇ ಬರ್ತಿತ್ತು 50 ರೂಪಾಯಿ ಬರ್ತಿತ್ತು. ಈಗ ಕಡಿಮೆ ಹೆಚ್ಚ ಮಾಡಿದ್ರಿಂದ ಎಷ್ಟು ಬರಾಕತೈತೆ ಅಂದ್ರೆ 6 7 42 ರೂಪಾಯಿ ಬರಾಕತೈತಿ. ಮೊದಲು ಎಷ್ಟು ಬರ್ತಿತ್ತು 50 ರೂಪಾಯಿ ಬರ್ತಿತ್ತು. ಈಗ ಎಷ್ಟು ಬರಾಕತೈತಿ 48 ರೂಪಾಯಿ ಬರಾಕತೈತಿ. ಹಂಗಾರೆ ಎಷ್ಟು ಕಡಿಮೆ ಬರಾಕತೈತಿ 8 ರೂಪಾಯಿ ಕಡಿಮೆ ಬರಾಕತೈತಿ. ಎಷ್ಟಕ್ಕ 50 ರೂಪಾಯಿಗೆ 8 ರೂಪಾಯಿ ಕಡಿಮೆ ಬರಾಕತೈತಿ. ಪರ್ಸೆಂಟೇಜ್ ಕೇಳಾರು ಇಂಟು 100. 51 52 8 2 16 16% ಏನ್ ಆಗಾಕತೈತಿ ಅಂದ್ರೆ ಕಡಿಮೆ ಬರಾಕತೈತಿ. ಪೈಲ ಇಟ್ಟು ಬರ್ತಿತ್ತು ಕಡಿಮೆ ಆಗೈತೆ ಅಂದ್ರೆ 14% ಏನ ಡಿಕ್ರೀಸ್ ಆಕತಿ. ಅವ್ನ ಇನ್ಕಮ್ ಬರೋದ್ರಾಗ ಏನಾಗೈತೆ ಅಂದ್ರೆ 14% ಡಿಕ್ರೀಸ್ ಆಗೈತಿ. ಎಷ್ಟು ಡಿಕ್ರೀಸ್ ಆಗೈತ್ರಿ 16% ಡಿಕ್ರೀಸ್ ಆಗೈತಿ. ಪೈಲ 50 ಬರ್ತಿತ್ತು ಈಗ 42 ಬರಾಕತೈತಿ. ಅವ್ ಈ ತರ ಪ್ರೈಸ್ ಅನ್ನು ಕಡಿಮೆ ಮಾಡಿ ಸೇಲ್ ಜಾಸ್ತಿ ಆಗಂತಲೇ ಅವಂಗ ಲಾಸ್ ಆಗಾಕತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಡಯಾಮೀಟರ್ ಆಫ್ ದಿ ವೀಲ್ ಈಸ್ 14 ಸೆಂಟಿಮೀಟರ್. ಒಂದು ವೀಲ್ ಐತಿ ಅದ್ರ ಡಯಾಮೀಟರ್ ಎಷ್ಟೈತಿ ಅಂದ್ರೆ 14 ಸೆಂಟಿಮೀಟರ್. ಹೌ ಮೆನಿ ರೆವಲ್ಯೂಷನ್ ವಿಲ್ ಇಟ್ ಟೇಕ್ ಟು ಕವರ್ ಅ ಡಿಸ್ಟೆನ್ಸ್ ಆಫ್ 44 ಕಿಲೋಮೀಟರ್. ನೋಡ್ರಿ ಒಂದ್ ಏನೈತೆ ಅಂದ್ರೆ ಒಂದ ವೀಲ್ ಐತಿ, ಈ ತರ ವೀಲ್ ಐತಿ. ಡಯಾಮೀಟರ್ ಅಷ್ಟೈತೆ 14 ಸೆಂಟಿಮೀಟರ್ ಐತಿ. ಡಯಾಮೀಟರ್ ಎಷ್ಟೈತಿ 14 ಸೆಂಟಿಮೀಟರ್. ಈ ವೀಲ ಹಿಂಗ ಹಿಂಗ್ ಸುತ್ತ ಆಯ್ತೈತಿ. ಇಲ್ಲಿ ಒಂದ್ ರೌಂಡ್ ಆಯ್ತೈತಿ ಕೊರಿ ಇಲ್ಲಿ ಬರ್ತೈತಿ. ಒಂದ್ ರೌಂಡಿಗೆ ಇಲ್ಲಿ ಬರ್ತೈತಿ. ಇಂಥವು ಎಷ್ಟು ರೌಂಡ್ಗಳು ಅಕ್ಕವು ಎಷ್ಟು ಕವರ್ ಮಾಡ್ಬೇಕಂದ್ರ 44 ಕಿಲೋಮೀಟರ್ ಕವರ್ ಮಾಡ್ಬೇಕಂದ್ರ ಇಂಥವು ಎಷ್ಟು ರೆವಲ್ಯೂಷನ್ಗಳು ಬೇಕಾಗ್ತಾವ, ಇಂಥವು ಎಷ್ಟು ರೌಂಡ್ಗಳು ಬೇಕಾಗ್ತಾವ ಅಂತ ಕೇಳೋರು. ನಂಬರ್ ಆಫ್ ರೆವಲ್ಯೂಷನ್ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ಬೇಕಂತ ಗೊತ್ತೈತಂದ್ರ, ನಂಬರ್ ಆಫ್ ರೆವಲ್ಯೂಷನ್ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ಬೇಕು, ಮ್ಯಾಗ ಡಿಸ್ಟೆನ್ಸ್ ಎಷ್ಟು ಹೋಗ್ಬೇಕು ಅದನ್ನ ಹಚ್ಚೋದು. ಡಿಸ್ಟೆನ್ಸ್ ಎಷ್ಟು ಹೋಗ್ಬೇಕು ಅದನ್ನ ಹಚ್ಚೋದು. ಕೆಳಗಡೆ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಹಚ್ಬೇಕು. ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನಕ್ಕೈತೆ ಅಂದ್ರೆ 2πr ಆಕತಿ. 2πr ಆಕತಿ. ನೋಡ್ರಿ ಯಾವಾಗಲೂ ಡಯಾಮೀಟರ್ ಅರ್ಧ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತೆ ರೇಡಿಯಸ್ ಸಿಗ್ತೈತೆ. ಡಯಾಮೀಟರ್ ಎಷ್ಟೈತಿ 14 ಐತೆ ಅಂದ್ರೆ ರೇಡಿಯಸ್ ಎಷ್ಟು ಆಕತಿ ಅಂದ್ರೆ ರೇಡಿಯಸ್ 7 ಆಕತಿ. ಅದ್ರ ಅರ್ಧ 14ರ ಅರ್ಧ ಎಷ್ಟು 7. ರೇಡಿಯಸ್ 7 ಸಿಕ್ತು. 7 ಎದ್ರಾಗೈತೆ ಅಂದ್ರೆ ಸೆಂಟಿಮೀಟರ್ದಾಗೈತಿ. 7 ಸೆಂಟಿಮೀಟರ್ದಾಗೈತಿ. ಈಗ ಡಿಸ್ಟೆನ್ಸ್ ಎದ್ರೆ ರೇಡಿಯಸ್ ಎದ್ರಾಗ ಬಂತು ಸೆಂಟಿಮೀಟರ್ದಾಗ ಬಂತು. ನಾವು ಏನ್ ಮಾಡೋದಂದ್ರ ಡಿಸ್ಟೆನ್ಸ್ ಕಿಲೋಮೀಟರ್ ಇದ್ದದ್ದು ಸೆಂಟಿಮೀಟರ್ ಮಾಡ್ಕೋಬೇಕು. ಕಿಲೋಮೀಟರ್ ಇದ್ದದ ಸೆಂಟಿಮೀಟರ್ ಮಾಡ್ಕೋಬೇಕ್ರಿ. ಈ ಕಿಲೋಮೀಟರ್ ಸೆಂಟಿಮೀಟರ್ ಮಾಡ್ಕೋಬೇಕಾದ್ರೆ ಡಿಸ್ಟೆನ್ಸ್ ಅನ್ನ ಏನ್ ಮಾಡಂಗಿಲ್ರಿ, ಮುಂದ್ 5 ಜೀರೋಗಳು ಹಚ್ಚೋದು. ಕಿಲೋಮೀಟರ್ದಿಂದ ಸೆಂಟಿಮೀಟರ್, ಕಿಲೋಮೀಟರ್ದಿಂದ ಮೀಟರ್ ಮಾಡ್ಕೋಬೇಕಾದ್ರೆ ಮುಂದ 3 ಜೀರೋ ಹಚ್ಕೋದು. ಮೀಟರ್ದಿಂದ ಸೆಂಟಿಮೀಟರ್ ಮಾಡ್ಕೋಬೇಕಾದ್ರೆ ಮತ್ತೆ 2 ಜೀರೋಗಳು ಹಚ್ಕೋಬೇಕು. ಕಿಲೋಮೀಟರ್ದಿಂದ ಸೆಂಟಿಮೀಟರ್ ಮಾಡ್ಕೊಳ್ಳುವಾಗ ಇಷ್ಟ ನೆನ್ಪಿಟ್ಟಿದ್ರೆ ಮುಂದೆ 5 ಜೀರೋ ಹಚ್ಚೋದು. ನೆಕ್ಸ್ಟ್ ಕೆಳಗಡೆ 2πr ಐತಿ, 2ಕ್ಕೆ 2. ನೆಕ್ಸ್ಟ್ ಎಷ್ಟು ರೆವಲ್ಯೂಷನ್ ಹಾಕೋ ಕಂಡಿಡ್ ಆಗ್ತದೆ. ಪೈ ಅಂದ್ರೆ 22/7. ಪೈ ವ್ಯಾಲ್ಯೂ ಫಿಕ್ಸ್ಡ್ ವ್ಯಾಲ್ಯೂ ಇದೆ. ಎಲ್ಲೆಲ್ಲಿ ಬರ್ತೈತ್ರಿ ಅಲ್ಲಿ 22/7 ಹಚ್ಚೋರಿ. ನೆಕ್ಸ್ಟ್ ರೇಡಿಯಸ್ ಎಷ್ಟು ಕೊಟ್ಟಾರು 7 ಕೊಟ್ಟಾರು. ರೇಡಿಯಸ್ ಎಷ್ಟು ಕೊಟ್ಟಾರು 7 ಕೊಟ್ಟಾರು. ಕಡ್ತಾ ನೋಡ್ರಿ ಹೆಂಗ ಹೋಕ್ಕವು. ಇದಾವ 7 7 ಹೊತ್ತು. ಮ್ಯಾಗ ಏನು ಹೋಯ್ತು 44ರ ಮುಂದ 5 ಜೀರೋ ಡಿವೈಡ್ ಬೈ 22 44. ನೆಕ್ಸ್ಟ್ 44 ಒಂದ್ಲೆ ಇಲ್ಲೊಂದು 3 5 ಜೀರೋ. ಎಷ್ಟು ಜೀರೋ ರೀ 2 3 4 5 ಜೀರೋ. ಹಂಗಾರೆ ಎಷ್ಟು ಬರ್ತೈತಿ ನೋಡ್ರಿ 1 ಲಕ್ಷ ಬರ್ತೈತಿ. ಎಷ್ಟು ರೆವಲ್ಯೂಷನ್ ಹಾಕಂದ್ರ 1 ಲಕ್ಷ ರೆವಲ್ಯೂಷನ್ಗಳು ಹಾಕವ್ರಿ. ಏನಿಲ್ಲ ಡಿಸ್ಟೆನ್ಸ್ ಡಿವೈಡ್ ಬೈ 2πr ಮಾಡ್ಬೇಕು. ಡಿಸ್ಟೆನ್ಸ್ ಎದ್ರಾಗೈತಿ ಕಿಲೋಮೀಟರ್ದಾಗೈತಿ. ರೇಡಿಯಸ್ ಸೆಂಟಿಮೀಟರ್ದಾಗೈತಿ. ಕಿಲೋಮೀಟರ್ ಸೆಂಟಿಮೀಟರ್ ಅಂತ ನೋಟ್ ಮಾಡ್ಬೇಕಾದ್ರೆ ಮುಂದೆ 5 ಜೀರೋ ಇಡಬೇಕು. ನೆಕ್ಸ್ಟ್ 2ಕ್ಕೆ 2 ಪೈ ಅಂದ್ರೆ 22/7. ರೇಡಿಯಸ್ ಎಷ್ಟೈತೆ ಅಂದ್ರೆ 7 ಐತಿ. ಯಾವಾಗಲೂ ಡಯಾಮೀಟರ್ನ ಅರ್ಧ ಮಾಡ್ಕೊಂಡಿವಿ ಅಂದ್ರೆ ನಮ್ಗೆ ರೇಡಿಯಸ್ ಸಿಗ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ ಸಮ್ ಮ್ಯಾಂಗೋಸ್ ಆರ್ ಬಾಟ್ ಅಟ್ ದಿ ರೇಟ್ ಆಫ್ 8 ಫಾರ್ ₹1. 1 ರೂಪಾಯಿಗೆ 8 ಮಾವಿನಕಾಯಿ ತಗೋತಾರ. ನೆಕ್ಸ್ಟ್ ಸೋಲ್ಡ್ ಅಟ್ ದಿ ರೇಟ್ ಆಫ್ 10 ಫಾರ್ 1 ರೂಪಾಯಿಗೆ 8 ಮಾರ್ತಾರ, 10 ಮಾವಿನಕಾಯಿನ ಮಾರ್ತಾರ. 1 ರೂಪಾಯಿಗೆ 8 ತಗೊಂಡ 1 ರೂಪಾಯಿಗೆ 10 ಮಾವಿನಕಾಯಿ ಮಾರತಾರ. ವಾಟ್ ಈಸ್ ದಿ ಪರ್ಸೆಂಟೇಜ್ ಲಾಸ್? ಇಂಥವು ಬಂದಂದ್ರೆ ಏನ್ ಕೊಟ್ಟಿರ್ತಾರಲ್ಲ ಅಷ್ಟ ಇಟ್ಕೊಂಡು ಮಾಡೋದಿರ್ತೈತಿ. ಎಷ್ಟು ತಗೊಂಡಾರು 8 ತಗೊಂಡಾರು 8 ರೂಪಾಯಿಗೆ 1 ರೂಪಾಯಿಗೆ. ನೆಕ್ಸ್ಟ್ 8 ಮಾರತಾರು 10 ಮಾರತಾರ. ಎಷ್ಟು ರೂಪಾಯಿಗೆ 1 ರೂಪಾಯಿಗೆ. ಏನ್ ಮಾಡೋದಂದ್ರ ರೀ ಇಂಥವು ಬಂದಂದ್ರೆ ಪರ್ಸೆಂಟೇಜ್ ಲಾಸ್ ಕೇಳಾರು ಇದನ್ನ ಇಂಟು ಮಾಡಿ ಇಲ್ಲಿ ಇಡುದ್ರಿ. 8 ಒಂದ್ಲೆ 8. ನೆಕ್ಸ್ಟ್ 1 10 10. ಇದನ್ನ ಇಂಟು ಮಾಡಿ ಇಲ್ಲಿ ಇಡುದು. ಇದನ್ನ ಇಂಟು ಮಾಡಿ ಇಲ್ಲಿ ಇಡುದು. 10 ರೂಪಾಯಿಗೆ ತಗೊಂಡ 8 ರೂಪಾಯಿಗೆ ಮಾರತಾನೆ ಅಂದಂಗ. ಏನ್ರಿ ಇದ್ರ ಅರ್ಥ ನಾ 10 ರೂಪಾಯಿಗೆ ತಗೊಂಡ 8 ರೂಪಾಯಿಗೆ ಮಾರತಾನೆ ಅಂದಂಗ. 8 ಒಂದ್ಲೆ 8. ಇದನ್ನ ಇಂಟು ಮಾಡಿ ಇಲ್ಲಿ ಇಡ್ರಿ. ಇದನ್ನ ಇಂಟು ಮಾಡಿ ಇಲ್ಲಿ ಇಡ್ರಿ. ನೆಕ್ಸ್ಟ್ ಇದ್ರ ಅರ್ಥ 10 ರೂಪಾಯಿಗೆ ತಗೊಂಡು 8 ರೂಪಾಯಿಗೆ ಮಾರತಾನೆ. 8 ರೂಪಾಯಿಗೆ ತಗೊಂಡ 10 ರೂಪಾಯಿಗೆ ತಗೊಂಡು 8 ರೂಪಾಯಿಗೆ ಮಾರತಾನೆ ಅಂದ್ರೆ ಎಷ್ಟು ಲಾಸ್ ಆಯ್ತು 2 ರೂಪಾಯಿ ಲಾಸ್ ಆಯ್ತು. ಎಷ್ಟಕ್ಕ 10 ರೂಪಾಯಿ. ಇಲ್ಲಿ ಇದ್ದದ್ದು ಯಾವಾಗಲೂ ಕೆಳಗಡೆ ಇಡುದು 10 ರೂಪಾಯಿ ಇಂಟು ಪರ್ಸೆಂಟೇಜ್ ಲಾಸ್ ಕೇಳ್ಯಾರು ಇಂಟು 100.
10 ಒಂದ್ಲೆ 10 ಹತ್ಲೆ, ನೆಕ್ಸ್ಟ್ 2 ಹತ್ಲೆ ಎಷ್ಟಾಯ್ತು 20% ಏನಾಗೈತೆ ಅಂದ್ರೆ ಲಾಸ್ ಆಗೈತಿ. ಎಷ್ಟು ಲಾಸ್ ಆಕತ್ರಿ? 20% ಲಾಸ್ ಆಕತಿ. ಮುಂದಿನ ಕ್ವಶನ್ ನೋಡ್ರಿ, ಇಫ್ ದ ಇನ್ಕಮ್ ಆಫ್ ಎ ಈಸ್ 3-5 ಟೈಮ್ಸ್ ಆಫ್ ದಿ ಇನ್ಕಮ್ ಆಫ್ ಬಿ. ಏನ್ ಕೊಟ್ಟಾರ ಅಂದ್ರೆ ಎ ಕೊಟ್ಟಾರು. ಯಾವಾಗಲೂ ನಮ್ಮ ಮ್ಯಾಥ್ಸ್ ಒಳಗೆ ಈಸ್ ಬತ್ತಂದ್ರೆ ಈಕ್ವಲ್ ಟು ಹಚ್ಚೋದು. ಏನ್ ಮಾಡೋರು? ಈಸ್ ಬತ್ತಂದ್ರೆ ಈಕ್ವಲ್ ಟು ಹಚ್ಚೋದು, ಟೈಮ್ಸ್ ಬತ್ತಂದ್ರೆ ಇಂಟು ಹಚ್ಚೋದು, ಟೈಮ್ಸ್ ಬತ್ತಂದ್ರೆ ಏನು ಹಚ್ಚೋದು? ಇಂಟು ಹಚ್ಚೋದು. ಎ ಈಸ್ ಅಂದ್ರೆ ಈಕ್ವಲ್ ಟು 3/5 ಐತಿ, 3/5 3/5. ನೆಕ್ಸ್ಟ್ ಟೈಮ್ಸ್ ಐತಿ, ಅದಕ್ಕೆ ಇಂಟು. ನೆಕ್ಸ್ಟ್ ಇನ್ಕಮ್ ಆಫ್ ಬಿ ಐತಿ, ಬಿ. ನೆಕ್ಸ್ಟ್ ಎ ಈ ಇಂಟು ಇದ್ದದ ಆ ಕಡೆ ಹೋಗ್ತಾರ ಏನಕ್ಕತಿ? ಡಿವೈಡ್ ಆಕತಿ. ಏನಂತು? ಎ ಬೈ ಬಿ ರೇಷಿಯೋ ಸಿಕ್ತ್ರಿ. ಎ ಬೈ ಬಿ ಅಂದ್ರೆ ಇದ್ರ ಅರ್ಥ ಏನಂದ್ರ A:B. A:B ಅಂದ್ರ ಎಷ್ಟೈತಿ? 3:5 ಸಿಕ್ತು. ಎ ಮುಂದ್ ಬಿ ಐತಿ, ಅದಕ್ಕೆ ಎ ಬಿ ರೇಷಿಯೋ ಎಷ್ಟು? 3:5 ಸಿಕ್ತು. ನೆಕ್ಸ್ಟ್ ಮುಂದ್ ನೋಡ್ರಿ, ಇನ್ ಮತ್ತೆ ಯಾವ್ದಾದ್ರು ಕೊಟ್ಟಾರ ನೋಡ್ರಿ ಕೊರಿ. ಇನ್ಕಮ್ ಆಫ್ ಸಿ ಈಸ್ ಅಂದ್ರ ಈಕ್ವಲ್ ಟು ಎಷ್ಟೈತಿ ಅಂದ್ರ ಇದು ಸಿ ಕೇಳ್ಯಾರಲ್ಲ. ನೆಕ್ಸ್ಟ್ ಸಿ ಈಸ್ 6/5 ಐತಿ, 6/5 6/5 ಟೈಮ್ಸ್ ಐತಿ, ಅದಕ್ಕೆ ಇಂಟು. ಇನ್ಕಮ್ ಆಫ್ ಬಿ ಐತಿ, ಬಿ ಆ ಕಡೆ ಹೋತಾರ ಏನಕತಿ? ಡಿವೈಡ್ ಆಕತಿ. ಸಿ ಬೈ ಬಿ ಎಷ್ಟು ಕೊಟ್ಟಾರ ಅಂದ್ರ 6/5. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎ ಮುಂದ ಬಿ ಐತಿ, ನಮಗೆ ರೇಷಿಯೋ ಒಳಗೆ ಅದ್ರ ಮುಂದಿನ ಅದ ಬೇಕು. ಎ ಮುಂದ್ ಬಿ ಐತಿ ಅಂದ್ರೆ ಬಿ ಮುಂದೆ ಸಿ ಬೇಕು ನಮಗೆ. ರೇಷಿಯೋದಾಗ ಏನ್ ಬೇಕ್ರಿ? ಬಿ ಮುಂದೆ ಸಿ ಬೇಕು. ಅದಕ್ಕೆ ಏನ್ ಮಾಡೋದು? ಇದನ್ನ ಉಲ್ಟಾ ಮಾಡ್ಕೋದು. ಏನು ಉಲ್ಟಾ ಮಾಡ್ರಿ ಏನಕತಿ? B:C ಅಂತಂದ್ರೆ ಇದು ಉಲ್ಟಾ ಆತಂದ್ರೆ ಇದು ಏನಕತಿ? ಇದು ಉಲ್ಟಾ ಆಕತಿ. ಎಷ್ಟಾತು? 5/6 ಆಕತಿ. ಈಗ ನೋಡ್ರಿ B:C ಎಷ್ಟು ಬಂತು? B:C ಎಷ್ಟು ಬರ್ತೈತೆ ಅಂದ್ರೆ 5:6. ಇಷ್ಟು ತನಕ ಈತ ಅನ್ಕೋತಂದ್ರೆ ಮುಂದಿನ ನೋಡ್ರಿ ಏನ್ ಕೇಳ್ಯಾರ ಅಂದ್ರ ದ ರೇಷಿಯೋ ಆಫ್ A:C ಕೇಳ್ಯಾರ. ಸೇಮ್ ಇದಾಗ ಮಾಡಿದ್ರಲಿ ಅದ ತರ A:B. ಎ ಮುಂದೆ ಏನೈತ್ರಿ? ಬಿ ಐತಿ, ಬಿ ಮುಂದೆ ಏನೈತಿ? ಸಿ ಐತಿ. A:B, B:C ಈ ತರ. ಇದನ್ನ ಎದಕ್ಕೆ ಕನ್ವರ್ಟ್ ಮಾಡ್ಕೊಂಡ್ರಿ ಅಂದ್ರೆ ಈ ತರ ನಾವು ಆಮೇಲೆ ಬರಿಬೇಕಾಕತಿ. ಏನ್ ಮಾಡ್ಬೇಕ್ರಿ? ಈ ತರ ಬರಿಬೇಕಾಕತಿ. A:B ಎಷ್ಟೈತ್ರಿ? A:B 3:5 ಐತಿ. ಎಷ್ಟೈತಿ? 3:5. ಇದ ಒಂದ್ ರೇಷಿಯೋ ಮುಗಿದಾರ ಮುಂದಿನ ಜಾಗ ಖಾಲಿ ಮಾಡೋದು. B:C ಎಷ್ಟೈತಿ? 5:6 ಐತಿ. B:C ಎಷ್ಟೈತಿ? 5:6. ಈ ಜಾಗ ಖಾಲಿ ಐತಿ ಅಂದ್ರೆ ಇಲ್ಲಿ 5 ಬಾಜುಕಿಂದ ಇಲ್ಲಿ ಹಚ್ಚಿದ್ವು. ಈ ಜಾಗ ಖಾಲಿ ಐತಿ ಅಂದ್ರೆ ಬಾಜುಕಿಂದ ಇಲ್ಲಿ ಹಚ್ಚರಿ. ಈಗ ನೋಡ್ರಿ ಯಾವ್ದ್ರ ರೇಷಿಯೋ ಕೇಳಾರು? ದೆನ್ ದಿ ರೇಷಿಯೋ ಆಫ್ A:C. ಎ ಮತ್ತು ಸಿ ರೇಷಿಯೋ ಕೇಳಾರ. ಎ ಎಷ್ಟಕತಿ? 3/5 15. ಸಿ ಎಷ್ಟಕತಿ? 5/6 30. ಇವು ಎರಡ್ರದ್ದು ರೇಷಿಯೋ ನೋಡ್ರಿ. A:C ಈಸ್ ಈಕ್ವಲ್ ಟು 15:30. ಇವು ಕಡ್ತಾ ಹೋಗ್ರಿ, ಕಡ್ತಾ ಹೋದ್ರೆ ಕಡ್ತಾ ಹೊಡೀರಿ. ಕಡ್ತಾ ಎಟ್ರಲ್ಲಿ ಹೋಗ್ತಾವ ನೋಡ್ರಿ? 15 1 15 2 ಅಂದ್ರೆ A:C ಎಷ್ಟು ಬರ್ತೈತೆ ಅಂದ್ರೆ ನಮ್ದು ಆನ್ಸರ್ 1:2 ಬರ್ತೈತಿ. ಎಷ್ಟು ಬರ್ತೈತಿ? 1:2. ಆಪ್ಷನ್ ಡಿ ನಮ್ದು ಆನ್ಸರ್ ಆಕತಿ. ಈ ಕ್ವಶನ್ ಅರ್ಥ ಆತಂತ ನಿಮ್ಗೆ ಅನ್ಕೋತೇನ್ರಿ. ಯಾವಾಗ್ಲೂ ಒಂದು ತಲೆಯಾಗಿಟ್ಕೋರಿ, ಯಾವಾಗ್ಲೂ ಪ್ರಯತ್ನವೆಂಬ ಒಬ್ಬ ಚಂದ್ರನ್ ನೀವು ಬೆಳಗಿಸಿರಂದ್ರ ಯಶಸ್ಸು ಅನ್ನುವಂಥ ಬೆಳದಿಂಗಳ ನಿಮ್ಮ ಪಾಲ್ ಆಕತ್ರಿ. ನೋಡ್ರಿ ನಮ್ಮ ಗ್ಲೋಬಲ್ ಎಜುಕೇಶನ್ ಈ ವಿಡಿಯೋ ನಿಮಗೆ ಲೈಕ್ ಆತಂದ್ರ ನಮ್ಮ ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಅದ್ರ ಜೊತೆಗೆ ಶೇರನ್ನು ಮಾಡ್ರಿ. ನೀವು ಶೇರ್ ಮಾಡ್ರಿ ಅಂದ್ರೆ ವ್ಯೂಸ್ ಜಾಸ್ತಿ ಬಂದು ಅಂದ್ರೆ ನಮಗೂ ನೆಕ್ಸ್ಟ್ ಕ್ಲಾಸ್ ಮಾಡಕ್ಕೆ ಫುಲ್ ಮೋಟಿವೇಟ್ ಆಕತ್ರಿ. ಇದ್ರ ಜೊತೆಗೆ ನಮ್ಮ ಗ್ಲೋಬಲ್ ಎಜುಕೇಶನ್ದಾಗ ನಿಮಗೋಸ್ಕರ ಅಗ್ನಿವೀರರಿಗೋಸ್ಕರ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ರೀತಿಯಲ್ಲಿ ತರಬೇತಿಯನ್ನು ನೀಡಲಾಗತ್ತೈತ್ರಿ. ನಿಮಗೆ ಒಂದು ವೇಳೆ ಆನ್ಲೈನ್ದಾಗ ತರಬೇತಿ ಬೇಕಂತಂದ್ರೆ ಇವತ್ತ ಪ್ಲೇಸ್ಟೋರ್ಗೆ ಹೋಗ್ರಿ, ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿ ಅಂತ ಸರ್ಚ್ ಮಾಡಿರಿ ಅಂದ್ರೆ ನಮ್ದು ಒಂದು ಆ್ಯಪ್ ಬರ್ತೈತಿ. ಅಲ್ಲಿ ಎಲ್ಲ ಫ್ರೀ ರೆಕಾರ್ಡೆಡ್ ಕ್ಲಾಸ್ ಅದಾವು. ನಿಮಗೆ ಬೇಕಾತಂದ್ರೆ ಅತಿ ಕಡಿಮೆ ಬೆಲೆ ಒಳಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಎಲ್ಲ ಕ್ಲಾಸ್ಗಳು ನಿಮಗೆ ಸಿಗ್ತಾವ್ರಿ. ಒಂದು ವೇಳೆ ಇಲ್ಲ ನಮಗೆ ಸರ್ ಆಫ್ಲೈನ್ದಾಗ ಬೇಕಂದ್ರೆ ಇಲ್ಲೇ ಬಂದು ಕಲಿಬೇಕಂತ ಅನಿಸ್ತಂದ್ರೆ ಏನು ಮಾಡ್ರಿ ಅಂದ್ರೆ ಇಂದ ನಮ್ಗೆ ಒಂದು ಹೊಸದ ಗ್ಲೋಬಲ್ ಎಜುಕೇಶನ್ದಾಗ ಅಗ್ನಿವೀರ್ ಬ್ಯಾಚ್ ಸ್ಟಾರ್ಟ್ ಆಗೈತಿ. ಇವತ್ತ ಭೇಟಿ ಕೊಡ್ರಿ, ಇವತ್ತು ಜಾಯ್ನ್ ಆಗ್ರಿ. ನಿಮ್ಗೆ ಜಾಯ್ನ್ ಆದ್ರೆ ಅಂದ್ರೆ ಗ್ಲೋಬಲ್ ಎಜುಕೇಶನ್ ಆ್ಯಪ್ದ ಸಬ್ಸ್ಕ್ರೈಬ್ ನಿಮ್ಗೆ ಕೊಡ್ತೀವ್ರಿ. ಅದ್ರ ಜೊತೆಗೆ ಆಫ್ಲೈನ್ದಾಗ ನಿಮ್ಗೆ ತರಬೇತಿಯನ್ನು ಕೊಡ್ತೀವಿ. ಇಷ್ಟು ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ಏನೈತಂದ್ರ ವಾಟ್ ವಿಲ್ ಬಿ ದಿ ಎವರೇಜ್ ಆಫ್ ಫಸ್ಟ್ 20 ಕನ್ಸಿಕ್ಯೂಟಿವ್ ಇವನ್ ನಂಬರ್ಸ್. ಮೊದಲ 20 ಇವನ್ ನಂಬರ್ಸ್ ಎವರೇಜ್ ಏನೈತೆ ಅಂತ ಕೇಳ್ಯಾರ. ಮೊದಲ 20 ಇವನ್ ನಂಬರ್ಸ್ ಏನಂತ ಎವರೇಜ್ ಕೇಳ್ಯಾರ. ಎವರೇಜ್ನ ಹೆಂಗೆ ಕಂಡುಹಿಡ್ತೀವ ನೋಡ್ರಿ. ಯಾವಾಗಲೂ ಇವನ್ ನಂಬರ್ಸ್ ಎವರೇಜ್ ಕೇಳಂದ್ರೆ ಇವನ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಎವರೇಜ್ ಯಾವಾಗಲೂ ಇವನ್ ನಂಬರ್ಸ್ ಕೇಳಂದ್ರೆ ಏನು ಮಾಡೋದಂದ್ರೆ ಈಗ ಮೊದಲೇ 20 ಕೇಳಾರೋ ಜಸ್ಟ್ ಇದಕ್ಕೆ ಏನು ಮಾಡೋದಂದ್ರೆ ಒಂದನ್ನು ಸೇರಿಸ್ಬೇಕು. ಎವರೇಜ್ ಆಫ್ ಇವನ್ ನಂಬರ್ಸ್ ಏನಾಕತ್ತೆ ಅಂದ್ರೆ
n+1 ಆಕತಿ. ಎಷ್ಟರದ್ದು ಕೇಳಾರು? 20ರದ್ದು ಕೇಳಾರು. 20ಕ್ಕ ಒಂದು ಸೇರಿಸ್ರಿ ಏನಾಗ್ತದೆ? ಎವರೇಜ್ 21 ಆಕತಿ. ಎಷ್ಟು ಆಕತ್ರಿ? ಎವರೇಜ್ 21 ಆಕತಿ. ಫಸ್ಟ್ 25 ಕೇಳ್ರಂದ್ರೆ ಅದಕ್ಕೆ ಒಂದು ಕೂಡಿಸಿದಂದ್ರೆ ಎವರೇಜ್ ಏನಾಕತಿ? 26 ಆಕತ್ರಿ. ಫಸ್ಟ್ 30 ಕೇಳ್ರಂದ್ರೆ ಒಂದು ಕೂಡಿಸಿದಂದ್ರೆ ಏನಾಕತಿ? 30 + 1 31 ಆಕತಿ. ಒಂದ್ ವೇಳೆ ಆಡ್ ನಂಬರ್ಸ್ ಕೇಳ್ರಂದ್ರೆ ಫಸ್ಟ್ 20 ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಎವರೇಜ್ ಕೇಳ್ರಂದ್ರೆ ಏನು ಆಡ್ ನಂಬರ್ಸ್ ಜಸ್ಟ್ ಏನು ಮಾಡೋದು ಅಂದ್ರೆ n ಅಷ್ಟೇ ರೀ. ಆಡ್ ನಂಬರ್ಸ್ ಎವರೇಜ್ ಏನಕ್ಕತ್ತೆ ಅಂದ್ರೆ ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಎವರೇಜ್ ಏನಕ್ಕತ್ತೆ ಅಂದ್ರೆ n ಆಕತ್ತೆ. ಫಸ್ಟ್ 20 ಕನ್ಸಿಕ್ಯೂಟಿವ್ ಇವನ್ ನಂಬರ್ಸ್ ಎವರೇಜ್ ಏನಕ್ಕತ್ತೆ ಅಂದ್ರೆ 20 ಆಕತ್ತೆ. ಎಷ್ಟು ಆಕತ್ರಿ? 20 ಆಕತ್ತೆ. ಅದು ಎಷ್ಟು ಕೊಟ್ಟಿರ್ತಾರಲ್ಲ ಅಷ್ಟ. ಆಡ್ ನಂಬರ್ಸ್ ಇತ್ತಂದ್ರ ಅಷ್ಟ ಆಕತ್ರಿ. ಇವನ್ ನಂಬರ್ಸ್ ಕೊಟ್ರಂದ್ರ ಅದಕ್ಕೆ ಒಂದನ್ನ ಸೇರಿಸಿ ಬಿಡುದ್ರಿ. ಹಂಗಾದ್ರೆ ನಮ್ದು ಆನ್ಸರ್ ಏನಕ್ಕತ್ತೆ? ಫಸ್ಟ್ 20 ಕನ್ಸಿಕ್ಯೂಟಿವ್ ಇವನ್ ನಂಬರ್ಸ್ ಎವರೇಜ್ ಏನಕ್ಕತ್ತೆ ಅಂದ್ರೆ 20 + 1 21 ಆಕತಿ. ಎಷ್ಟು ಆಕತ್ರಿ? 21 ಆಕತಿ. ಈ ಕ್ವಶನ್ ನನಗೆ ಈ ಸೆಷನ್ ಅನ್ನ ಎಂಡ್ ಮಾಡ್ತೀವಿ. ಇಂಥ ಹಲವಾರು ಕ್ವಶನ್ಗಳನ್ನ ನಿಮ್ಮ ಮುಂದೆ ನೆಕ್ಸ್ಟ್ ಸೆಷನ್ದಾಗ ತರ್ತೀನಿ. ಗುಡ್ ಬೈ, ಟೇಕ್ ಕೇರ್.